ಓಕೆ, ಏನಾಗ್ತಾ ಇದೆ ಅಂತ ನೋಡೋಣಂತೆ. ಅಂಡ್ ಈ ವೀಕ್ ಏನ್ ಆಗ್ಬೋದು ಅಂತ ನೋಡೋಣಂತೆ. ಒಂದೊಂದಾಗೆ ನಾನು ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಓವರ್ ಆಲ್ ಮಾರ್ಕೆಟ್ ಏನಿದೆ ನೋಡಿ. ಓವರ್ ಆಲ್ ಮಾರ್ಕೆಟ್ ನಿಮ್ಗೆ ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿದು ಹೇಳ್ತೀನಿ, ಅದ್ರ ಜೊತೆಗೆ ಏನ್ ಇವೆಂಟ್ಸ್ ಇದೆ, ಏನ್ ಸ್ಟ್ರಾಟಜೀಸ್ ಬರ್ಬೋದು ಎಲ್ಲ ಒಂದೊಂದಾಗೆ ಡಿಸ್ಕಸ್ ಮಾಡೋಣಂತೆ. ಇಲ್ಲಿ ಏನ್ ನ್ಯೂಸ್ ಬಂದಿದೆ ಅಂತಾನು ನೋಡಿ. ಆ ನ್ಯೂಸ್ ಇಂದ ಏನ್ ಎಫೆಕ್ಟ್ ಆಗುತ್ತೆ ಎಲ್ಲ ಆಕ್ಚುಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಬೇಸಿಕಲಿ ಏನಾಗಿದೆ, ನಿಫ್ಟಿ ನೋಡಿದ್ರೆ ನಿಫ್ಟಿ ಅಬೌವ್ 60 ಟ್ರೇಡ್ ಆಗ್ತಾ ಇದೆ, ವಿಚ್ ಇಸ್ ಸಪೋಸ್ ಟು ಬಿ ಎಕ್ಸ್ಟ್ರೀಮ್ಲಿ ಬುಲಿಶ್. ಓಕೆನಾ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ 60 ಮೇಲ್ ಹೋಗ್ಬಿಟ್ಟು ಒಂದ್ಸಲ 60 ಕೂಡ ಸಪೋರ್ಟ್ ತಗೊಂಡಿದೆ, ವಿಚ್ ಇಸ್ ವೆರಿ ಪವರ್ಫುಲ್. ಓಕೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಗ್ಯಾಪ್ ಇದೆ, ಇದು ಫಿಲ್ ಆಗಿಲ್ಲ. ಏನಿದು ಗ್ಯಾಪ್ ಅಂದ್ರೆ ನೋಡಿ, ಗ್ಯಾಪ್ ಇಸ್ ಎ ಏರಿಯಾ, ಅಲ್ಲಿ ಯಾವುದೇ ಟ್ರೇಡಿಂಗ್ ಆಗಿಲ್ಲ. ಎಲ್ಲಿದೆ ಗ್ಯಾಪ್ ನೋಡಿ, ಈ ಜಾಗದಲ್ಲಿ ಗ್ಯಾಪ್ ಇದೆ. Okay? ಈ ಜಾಗದಲ್ಲಿ ಗ್ಯಾಪ್ ಇದೆ, ಇಲ್ಲೂ ಇದೆ, ಅವೆಲ್ಲ ದೂರ ಆಯ್ತು. ಬಟ್ ಈ ಜಾಗದ ಗ್ಯಾಪ್ ಫಿಲ್ ಆಗಿಲ್ಲ, ಅದು ಹತ್ತಿರದಲ್ಲಿರುವಂತ ಗ್ಯಾಪ್. ಇದನ್ನ ಹೆಂಗ್ ಕಂಡುಹಿಡಿತೀವಿ ನೋಡಿ, ಇದ್ರ ಹೈ ನೋಡಿ, ಇದ್ರ ಲೋ ನೋಡಿ. ಓಕೆ, ಇದ್ರ ಹೈ, ಇದ್ರ ಲೋ, ಇವೆರಡು ಆಕ್ಚುಲಿ ಏನ್ ನೋಡ್ಬೇಕು ಅಂದ್ರೆ ಮಧ್ಯದಲ್ಲಿ ಏನಾಗಿರುತ್ತೆ, ಅಲ್ಲಿ ಟ್ರೇಡ್ ಆಗಿರಲ್ಲ. ಆ ಜಾಗ ಯಾವುದು, ಆ ಜಾಗನ ಚೆಕ್ ಮಾಡಿ. ಇಲ್ಲಿ ನೋಡಿ, ಇದ್ರ ಹೈ ಚೆಕ್ ಮಾಡಿ. ಇಲ್ಲಿ ಇಲ್ಲಿ ನೀವು ಹೈ ಚೆಕ್ ಮಾಡಿ, ಆಮೇಲಿಂದ ನೆಕ್ಸ್ಟ್ ಲೋ ಚೆಕ್ ಮಾಡಿ. ಇಲ್ಲಿ ಹೈ ಎಲ್ಲಿದೆ, 261, 25,261. ಓಕೆನಾ. ಇದ್ರದ್ದು ಲೋ ಎಲ್ಲಿದೆ ನೋಡಿ, 275, 25,275. ಓಕೆ. ನಿನ್ನೆ ಏನಾರು ಅದ್ರ ತನಕ ಬಂತ, ಅದ್ರ ಕೆಳಗಡೆ ಬಂದಿಲ್ಲ, 86 ತನಕ ಬಂದಿದೆ. ಸೊ ಇಲ್ಲಿ ಏನು ಅಂದ್ರೆ, ಈ ಜಾಗ ಇದೆಯಲ್ಲ, 25,261 ಇಂದ 25,275, ಈ ಜಾಗ ಏನಿದೆಯಲ್ಲ, ಇದು ಈ ಜಾಗದಲ್ಲಿ ಟ್ರೇಡ್ ಆಗಿಲ್ಲ. ಓಕೆನಾ. ಸೊ ಈ ತರ ಗ್ಯಾಪ್ ಬರುತ್ತಲ್ಲ, ಈ ಗ್ಯಾಪ್ ಅಪ್ ಎಲ್ಲಿ ಬರುತ್ತೆ, ಗ್ಯಾಪ್ ಅಪ್ ನಮಗೆ ವೆರಿ ಸ್ಟ್ರಾಂಗ್ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ. ಅದಲ್ದಲೇನು ಇದು ಇದಕ್ಕೆ ತುಂಬಾನೇ ಬೇರೆ ಸ್ಪೆಸಿಫಿಕ್ ಇಂಪಾರ್ಟೆನ್ಸ್ ಕೂಡ ಇದೆ ಈ ಪರ್ಟಿಕ್ಯುಲರ್ ನಂಬರ್ಗೆ. ಸೊ ಆದ್ರಿಂದ ಈ ನಂಬರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಗೆ ಇದಿರೋದು. ಸೊ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಕಾನ್ಫಿಡೆಂಟ್ ಆಗಿ ಮೇಲ್ ಹೋಗ್ತಾ ಇತ್ತು, ಇಲ್ಲಿಂದ ಒಂದ್ ರೌಂಡ್ ಕೆಳಗ್ ಬಂದಿದೆ. ಇಲ್ಲಿ ಏನಾಗ್ಬೇಕು ಅಂದ್ರೆ, ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗುತ್ತಾ ಕೆಳಗ್ ಹೋಗುತ್ತಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ನೋಡಿ. ಎಲ್ಲಿವರೆಗೂ ಈ 275 ಮೇಲೆ ಟ್ರೇಡ್ ಆಗುತ್ತೆ, ಮಾರ್ಕೆಟ್ ಮೇಲ್ ಹೋಗೋ ಸಾಧ್ಯತೆನೇ ಜಾಸ್ತಿ. 261 ಕೆಳಗಡೆ ಟ್ರೇಡ್ ಆದ್ರೆ ಕೆಳಗೆ ಹೋಗ್ಬೋದು, ಇಲ್ಲ ಅಂದ್ರೆ ಹೋಗೋ ಸಾಧ್ಯತೆ ಇಲ್ಲ. ಓಕೆನಾ. ಸೊ ಈ ಲೆವೆಲ್ ಅನ್ನ ನೀಟಾಗಿ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡಿ. 261 ಕೆಳಗೆ ಹೋದ್ರೆ ನೆಗೆಟಿವ್ ಆಗೋ ಸಾಧ್ಯತೆ ಇದೆ, 275 ಮೇಲ್ ಇದ್ರೆ ಪಾಸಿಟಿವ್ ಆಗೋ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಿಮ್ಗೆ ಎಕ್ಸ್ಪೈರಿ ಸ್ಟ್ರಾಟಜಿ ಪ್ರಕಾರ ನೀವು ನೋಡೋದಾದ್ರೆ, ಆ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ಪ್ರಕಾರ ನಾವು ಡೇ ರೇಂಜ್ ಚೆಕ್ ಮಾಡ್ತೀವಲ್ಲ, ಆ ಡೇ ರೇಂಜ್ ಪ್ರಕಾರ ನಮ್ಗೆ ಯಾವ್ದು ಬರುತ್ತೆ, ಇವಾಗ ವೆಡ್ನೆಸ್ಡೇ ಬರುತ್ತೆ. ಸೊ ಡೇ ರೇಂಜ್ ಪ್ರಕಾರ ನಾವು ಚೆಕ್ ಮಾಡೋದಾದ್ರೆ, ಅಲ್ಲೂ ಅದು ಏನಾಗಿದೆ ಅಂದ್ರೆ ನನಗೆ ಇಂಪಾರ್ಟೆಂಟ್ ಆಗಿ 25,200, 25,400. ಓಕೆ. ಇಲ್ಲಿ ಕಾಲ್ ರೈಟರ್ ಕೂತ್ಕೊಂಡಿದ್ದಾರೆ, ಇಲ್ಲಿ ಪುಟ್ ರೈಟರ್ ಕೂತ್ಕೊಂಡಿದ್ದಾರೆ. ಸೊ ಪುಟ್ ರೈಟರ್ 25,200 ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಎಲ್ಲಾ ಕೆಲಸನೂ ಮಾಡಕ್ಕೆ ರೆಡಿ ಇರ್ತಾರೆ. ಓಕೆ. ಸೊ ಇದ್ರ ಮೇಲೆ ಸಸ್ಟೇನ್ ಆಗ್ತಾ ಇಲ್ಲ, ಇದ್ರ ಮೇಲ್ ಸಸ್ಟೇನ್ ಆದ್ರೆ ಮಾರ್ಕೆಟ್ ಏನಾದ್ರೂ ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಪ್ ಸೈಡ್. ಸೊ ಇಲ್ಲಿ ಏನಾದ್ರೂ ಸೆಲ್ಲರ್ ಟ್ರ್ಯಾಪ್ ಆಗ್ಬೇಕು ಅಂದ್ರೆ ನನಗೆ ಬೆಸ್ಟ್ ಜಾಗ ಯಾವುದು, ನಾನು ಇವಾಗ ಹೇಳದ್ನಲ್ಲ ಆ ಜಾಗ ಬೆಸ್ಟ್ ಜಾಗ. ಯಾಕೆಂದ್ರೆ ಸೆಲ್ಲರ್ ಎಲ್ಲಿ ಟ್ರ್ಯಾಪ್ ಆಗ್ತಾನೆ, ಸಪೋರ್ಟ್ ಲೆವೆಲ್ ಅಲ್ಲಿ ಟ್ರ್ಯಾಪ್ ಆಗ್ತಾನೆ. ನೆನಪಿದೆಯಲ್ಲ ನಮ್ಮ ಟ್ರ್ಯಾಪ್ ಸೆಲ್ಲರ್ ಸೆಟಪ್, ಅದು ಅಲ್ಲಿ ಬರೋ ಸಾಧ್ಯತೆ ಇದೆ ನೋಡಿ. ನಾಳೆ ಬೇಕಿದ್ರೆ ಮಾರ್ಕೆಟ್ ಪ್ರಾಬಬ್ಲಿ ಸ್ವಲ್ಪ ಡೌನ್ ಆಗೇ ಸ್ಟಾರ್ಟ್ ಆಗ್ಬೋದು, ಗ್ಯಾಪ್ ಡೌನ್ ಆಗ್ಬೋದು, ಏನಾರು ಆಗ್ಬೋದು. ಓಕೆ. ಸೊ ಫಸ್ಟ್ ಹಾಫ್ ಸ್ವಲ್ಪ ನೆಗೆಟಿವ್ ಇರೋ ಸಾಧ್ಯತೆ ಇದೆ, ಇಲ್ಲ ಫಸ್ಟ್ ಹಾಫ್ ಇಂದಾನೇ ಪಾಸಿಟಿವ್ ಆಗ್ಬೋದು,
ಇಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಆದ್ರಿಂದ ನಮ್ಗೆ ಆ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್. ಆ ಲೆವೆಲ್ಸ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಾದ್ರು ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಅದು ಬರೋ ಸಾಧ್ಯತೆ ಇದೆ. ನೋಡಿ, ನಾಡಿದ್ದು ಎಕ್ಸ್ಪೈರಿ ಇದೆ, ಸೊ ನಾಳೆ ಈ ರೇಂಜ್ ಅಲ್ಲೇ ಇರೋ ಸಾಧ್ಯತೆ ಇರುತ್ತೆ. ಸೊ ಕ್ಲೋಸಿಂಗ್ ಹೆಂಗಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೋಸಿಂಗ್ ಪಾಸಿಟಿವ್ ಆಯ್ತು ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಬ್ಯಾಕ್ ಇನ್ ಆಕ್ಷನ್. ಓಕೆನಾ, ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಏನಂದ್ರೆ ನೀವು ಆ ಇದ್ರದ್ದು H1B ಬೀಸಾದು ನೋಡ್ಕೊಂಡು ನ್ಯೂಸ್ ನೋಡ್ಕೊಂಡು ನೀವೇನೋ ಮಾರ್ಕೆಟ್ ಕೆಳಗ್ ಬರುತ್ತೆ ಅನ್ಕೊಂಡಿದ್ರೆ ಬರ್ಬೋದು, ಬರಕ್ ಆಗಲ್ಲ ಅಂತಲ್ಲ. ಬಟ್ ಆ ರಿಯಾಕ್ಷನ್ ತುಂಬಾ ಜಾಸ್ತಿ ಸಸ್ಟೇನ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ಅದಕ್ಕೆ ಕಾರಣ ಏನು ಅಂದ್ರೆ IT ಸ್ಟಾಕ್ಸ್ ಇದೆಯಲ್ಲ, ಅದು ಸಾಕಷ್ಟು ಆಲ್ಮೋಸ್ಟ್ ಲಾಸ್ಟ್ 2 ವರ್ಷದಿಂದ ಸಿಕ್ಕಾಬಟ್ಟೆ ಕರೆಕ್ಷನ್ ಅದ್ರಲ್ಲಿ ಆಲ್ರೆಡಿ ಆಗಿದೆ. ಅದ್ರ ಜೊತೆಗೆ ಫಂಡಮೆಂಟಲ್ ಆಗಿ ನೋಡ್ಬೇಕು ಅಂದ್ರೆ ಆಗ್ತಾ ಇರೋದು ಏನು, H1B ವೀಸಾ ಆಕ್ಚುಲಿ ಕಾಸ್ಟ್ಲಿ ಆಗ್ತಾ ಇದೆ. ಇದು ಯಾರಿಗ್ ಪ್ರಾಬ್ಲಮ್? ಇಂಡಿಯನ್ IT ಕಂಪ್ನಿಗೆಲ್ಲ ಪ್ರಾಬ್ಲಮ್ ಇರೋದು US IT ಕಂಪ್ನಿಗಳಿಗೆ. ಓಕೆನಾ, ಇದು ಆಲ್ರೆಡಿ ಇದು ಇವತ್ತಲ್ಲ, ಇದು ಸಾಕಷ್ಟು ವರ್ಷದಿಂದ H1B ವೀಸಾ ಅಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ. ಸೊ ಆದ್ರಿಂದ ಕಂಪ್ನಿಗಳು ಬೇರೆ ವೀಸಾಗಳನ್ನ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಆಲ್ರೆಡಿ ಮಾಡಿದ್ದಾರೆ. ನ್ಯೂಸ್ ಹೆಡ್ಲೈನ್ಸ್ ಮಾಡಕ್ ಚೆನ್ನಾಗಿದೆ, ಬಟ್ ಅದ್ರ ಎಫೆಕ್ಟ್ ತುಂಬಾ ಜಾಸ್ತಿ ಇರೋ ಸಾಧ್ಯತೆ ಕಮ್ಮಿ ಇದೆ. ಅದೇನಾದ್ರು ಆಗದಾದ್ರೆ ನಮ್ಗೆ ಪ್ರೈಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಪ್ರೈಸ್ ಅಲ್ಲಿ ಏನ್ ರಿಫ್ಲೆಕ್ಟ್ ಆಗುತ್ತೋ ಅದನ್ನ ನಾವು ನಂಬೋಣಂತೆ. ಆ ನ್ಯೂಸ್ ನೋಡ್ಕೊಂಡು ಯಾವ್ದೇ ಕಾರಣಕ್ಕೂ ಹೋಗ್ಬಿಟ್ಟು ಸೆಲ್ ಮಾಡಿ ಟ್ರ್ಯಾಪ್ ಆಗಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಓಕೆನಾ, ಸೊ IT ಇಂಡೆಕ್ಸ್ ಒಂದ್ಸಲ ನೋಡೋಣಂತೆ. ಆಗದಾದ್ರೆ ಎಫೆಕ್ಟ್ ನಮ್ಗೆ IT ಇಂಡೆಕ್ಸ್ ಆಗ್ಬೇಕು. ಓಕೆ, ಸೊ IT ಇಂಡೆಕ್ಸ್ ನೋಡ್ಬೇಕು ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಇದೆ, CNX IT ಅಂತ ನೀವು ಸರ್ಚ್ ಮಾಡಿದ್ರೆ ಇದು IT ಇಂಡೆಕ್ಸ್. IT ಇಂಡೆಕ್ಸ್ ಏನಾಗ್ತಾ ಇದೆ ನೋಡಿ, IT ಇಂಡೆಕ್ಸ್ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಆಲ್ಮೋಸ್ಟ್ ಇದು ಒಂದು ಸ್ಟಾಗ್ನೆಂಟ್ ಆಗಿದೆ. ಓಕೆನಾ, ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಸ್ವಲ್ಪ ಇಲ್ಲಿ ಹೈಯರ್ ಎಂಡ್ ಆಫ್ ದ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಇದೆ. ಇದೇನಾದ್ರು ಇದ್ರ ಮೇಲೆ ಸಸ್ಟೈನ್ ಆಗ್ತಾ ಇದ್ರೆ ಫ್ಯಾಂಟಾಸ್ಟಿಕ್, ಎವ್ರಿಥಿಂಗ್ ಇಸ್ ಗ್ರೇಟ್. ಈಗ ಸದ್ಯಕ್ಕೆ 60 RSI ಹತ್ರ ರೆಸಿಸ್ಟೆನ್ಸ್ ಅಂತೂ ತಗೊಂಡಿದೆ. ಇಲ್ಲಿ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದು ವಾಪಸ್ ಕೆಳಗ್ ಬಂತು ಅಂದ್ರೆ ಇಲ್ಲಿ ಮತ್ತೆ ಪ್ರಾಬ್ಲಮ್ ಇದೆ. ಬಟ್ ಇನ್ ದ ನೆಕ್ಸ್ಟ್ 1 or 2 ಸೆಷನ್ಸ್ ಅಲ್ಲಿ ಇದು ಮೇಲ್ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಐ ಥಿಂಕ್ ಎವ್ರಿಥಿಂಗ್ ಇಸ್ ಆಲ್ರೆಡಿ ಪ್ರೈಸ್ಡ್ ಇನ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ರಿಯಾಕ್ಷನ್ ಮಾಡ್ಬೋದು, ಬಟ್ ಆ ರಿಯಾಕ್ಷನ್ ಆಲ್ರೆಡಿ ಆಗೋಗಿದೆ. ಪ್ರೈಸ್ ಅಲ್ಲಿ ಆಲ್ರೆಡಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಒಂಚೂರು ಪಾರು ಕರೆಕ್ಷನ್ ಕೊಡುತ್ತೆ. ಕ್ಲೋಸಿಂಗ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಓಪನಿಂಗ್ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಓಪನಿಂಗು ರಿಯಾಕ್ಷನ್ ಇರುತ್ತೆ. ಅದಕ್ಕೆ ಒಂದು ತುಂಬಾ ಪಾಪ್ಯುಲರ್ ಸೇಯಿಂಗ್ ಇದೆ ಮಾರ್ಕೆಟ್ ಅಲ್ಲಿ, ಏನು, ಅಮೆಚೂರ್ ಸ್ಟಾರ್ಟ್ ದ ಡೇ, ಪ್ರೊಫೆಷನಲ್ಸ್ ಎಂಡ್ ದ ಡೇ ಅಂತ. ಸೊ ಕ್ಲೋಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಓಪನಿಂಗ್ ಅಲ್ಲ. ಓಪನಿಂಗ್ ಸ್ವಲ್ಪ ನೆಗೆಟಿವ್ ಇರೋ ಸಾಧ್ಯತೆ ಇದೆ. ಲುಕಿಂಗ್, ನಾವು ಗಿಫ್ಟ್ ನಿಫ್ಟಿ ನೋಡಿದ್ರು ನೆಗೆಟಿವ್ ಇದೆ. ಅದ್ರ ಜೊತೆಗೆ ನೀವು ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದು ಸ್ವಲ್ಪ ನೆಗೆಟಿವ್ ಇದೆ. ಸೊ ಅದಕ್ಕೆ ರಿಯಾಕ್ಷನ್ ಡೆಫಿನೆಟ್ ಆಗಿ ಬರುತ್ತೆ. ರಿಯಾಕ್ಷನ್ ಸಸ್ಟೇನ್ ಆಗೋದು ಇಂಪಾರ್ಟೆಂಟ್. ಟ್ರೆಂಡ್ಗೆ ಏನಾದ್ರು ಎಫೆಕ್ಟ್ ಆಗ್ಬೇಕು ಅಂದ್ರೆ ಆ ರಿಯಾಕ್ಷನ್ ಸಸ್ಟೇನ್ ಆಗ್ಬೇಕು. ರಿಯಾಕ್ಷನ್ ಸಸ್ಟೇನ್ ಆಗ್ತಾ ಇಲ್ಲ ಅಂದ್ರೆ ಆ ಪ್ರೈಸ್ ನಮ್ ಸ್ಟ್ರಗ್ ಆಫ್ ಮಾಡಿ ಅಲ್ಲಿಂದ ಮತ್ತೆ ಮೂವ್ ಆನ್ ಆಗ್ತಾ ಇದ್ದಾರೆ, ಪ್ರೈಸ್ ಮತ್ತೆ ಮೇಲೆ ಹೋಗ್ತಾ ಇದೆ ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಬ್ಯಾಕ್ ಇನ್ ಆಕ್ಷನ್. ಓಕೆನಾ, ಸೊ ಸದ್ಯಕ್ಕಂತೂ ಡೆಫಿನೆಟ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಪ್ರಾಫಿಟ್ ಬುಕಿಂಗ್ ಬರುತ್ತಾ ಅಥವಾ ಇಲ್ಲಿಂದ ಕಂಟಿನ್ಯೂ ಆಗುತ್ತಾ, ಟ್ರೆಂಡ್ ಆಕ್ಚುಲಿ ಪಾಸಿಟಿವ್ ಆಗುತ್ತಾ, ನೋಡಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾನು ನೋಡ್ಬೇಕು. ಇದು ಇಂಪಾರ್ಟೆಂಟ್ ಇನ್ನೊಂದು ಕಾರಣಕ್ಕೆ, ಏನಕ್ಕೆ ಅಂದ್ರೆ IT ಇಂಡೆಕ್ಸ್ ಇದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್. IT ಇಂಡೆಕ್ಸ್ ಯಾಕೆ ಇಂಪಾರ್ಟೆಂಟು? ಬಿಕಾಸ್ ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ ಹೈಯೆಸ್ಟ್ ವೇಟೇಜ್ ಇರೋದು, ಅದ್ರ ನೆಕ್ಸ್ಟ್ ಹೈಯೆಸ್ಟ್ ವೇಟೇಜ್ ಇರೋದು IT ಇಂಡಸ್ಟ್ರಿ. ಸೊ ಒಂದ್ ಕೆಲಸ ಮಾಡೋಣಂತೆ, ಕೆಲವೊಂದು ಟಾಪ್ IT ಕಂಪ್ನಿಗಳದ್ದು ನೋಡೋಣಂತೆ, ಚಾರ್ಟ್ ಏನ್ ಹೇಳ್ತಾ ಇದೆ ಅಂತ ನೋಡೋಣಂತೆ. ಓಕೆ, ಇನ್ಫೋಸಿಸ್ ರೆಸಿಸ್ಟೆನ್ಸ್ ಅಲ್ಲಿ ಇದೆ. TCS ಎಕ್ಸಾಕ್ಟ್ಲಿ ಅದೇ ರೆಸಿಸ್ಟೆನ್ಸ್ ಅಲ್ಲೇ ಇದೆ. ಸೊ ಇದೊಂದು ಸ್ವಲ್ಪ ನೆಗೆಟಿವ್ ಆಗಿದೆ. ಇದು ನ್ಯೂಟ್ರಲ್ ಅಂತ ಹೇಳ್ಬೋದು, ತುಂಬಾ ನೆಗೆಟಿವ್ ಅಂತ ಏನೂ ಇಲ್ಲ. ಪಾಸಿಟಿವ್ ಆಗಿದೆ.
ಇದು ಪಾಸಿಟಿವ್ ಆಗಿದೆ. ಸೊ ಓವರ್ ಆಲ್ ಹಂಗ್ ನೋಡಿದ್ರೆ ತುಂಬಾ ಜಾಸ್ತಿ ಏನು ನನಗೆ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ನೋಡೋಣ ಅಂತ ಹೇಗಾಗತ್ತೆ. ಯಾಕಂದ್ರೆ ಮೇಜರ್ ಆಗಿ ನಿಫ್ಟಿ 50ಲಿ ಮೇಜರ್ ಇರೋದು TCS ಮತ್ತೆ ಇನ್ಫೋಸಿಸ್. ವಿಪ್ರೋದು ಇದೆ, ವಿಪ್ರೋದು ಬಟ್ ಅಷ್ಟೊಂದು ಎಫೆಕ್ಟ್ ಇರಲ್ಲ. ಏನಿದೆ ವಿಪ್ರೋ ಏನಾಗ್ತದೆ ನೋಡಿ. ಓಕೆ, ವಿಪ್ರೋನು ಕರೆಕ್ಟ್ ಆಗಿ ಅಲ್ಲೇ ರೆಸಿಸ್ಟೆನ್ಸ್ ಅಲ್ಲೇ ಕೂತಿದೆ. ಸೊ ಬೇಸಿಕ್ಲಿ ಏನಾಗ್ಬೇಕು ಅಂದ್ರೆ ನಿನ್ನೆ ಹೈ ಮೇಲೆ ನಾವು ಟ್ರೇಡ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅದು ಆಯ್ತು ಅಂದ್ರೆ IT ಇಂಡಸ್ಟ್ರಿ ಈ ನ್ಯೂಸ್ ಇಂದ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ. IT ಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಬೇರೆದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹೇಗಿದ್ರು ಸದ್ಯದಲ್ಲೇ ಯಾವ್ದೋ ಒಂದು ಡೀಲ್ ಸೈನ್ ಆಗ್ತಾ ಇದೆ. ಸೊ ಆ ಅನ್ಸರ್ಟನಿಟಿ ಏನ್ ಟ್ಯಾರಿಫ್ ಇದೆಯಲ್ಲ ಅದು ಹೋಗುತ್ತೆ. ನಾನು ನಿಮ್ಗೆ ಲಾಸ್ಟ್ ಟೈಮ್ ಅಲ್ಲೇ ಹೇಳಿದ್ದೆ, ಅಲ್ಲಿ ಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ ಇದೆ ಟ್ರಂಪ್ ಇದ್ರ ವಿರುದ್ಧ. ಸೊ ಆ ಕೇಸ್ ಕನ್ಕ್ಲೂಡ್ ಆಗಕ್ಕಿಂತ ಮುಂಚೆ ಯಾವ್ದಾರ ಒಂದು ಡೀಲ್ಗೆ ಅವ್ರು ಬರ್ಬೇಕು. ಇಲ್ಲಾಂದ್ರೆ ಅವ್ರ ಎಗೇನ್ಸ್ಟ್ ಹೋಯ್ತು ಅಂದ್ರೆ ಆಕ್ಚುಲಿ ಅವ್ರಿಗೆ ಸರಿ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಅವರು ಆದಷ್ಟು ಬೇಗ ಡೀಲ್ ಮಾಡಕ್ಕೆ ಅವರೇ ಇವಾಗ ಅರ್ಜೆಂಟ್ ಮಾಡ್ಕೊಂಡು ಏನೋ ಮಾಡ್ತಾರೆ. ಸೊ ಆದ್ರಿಂದ ಅವೆಲ್ಲ ನಮ್ ಫೇವರ್ ಅಲ್ಲೇ ಇದೆ. ಆ ನಿಮ್ಗೆ ಬೇರೆ ಇನ್ನೊಂದಷ್ಟು ವಿಷಯ ಹೇಳ್ಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡಿ, ಈ ಅಕ್ಟೋಬರ್ ನವೆಂಬರ್ ಟೈಮ್ ಇರುತ್ತಲ್ಲ, ಈ ದಸರಾ ಟೈಮು, ಮೇನ್ಲಿ ದೀಪಾವಳಿ ಟೈಮು ಯೂಶಲಿ ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್. ಏನಾಗುತ್ತೆ ಅಂದ್ರೆ ಆ ಟೈಮ್ಗೆ ಮಾರ್ಕೆಟ್ ಯೂಶಲಿ ರ್ಯಾಲಿ ಮಾಡುತ್ತೆ. ಈಗ ಆಲ್ಮೋಸ್ಟ್ 6 ತಿಂಗಳಿಂದ ಏನೂ ಇಲ್ಲ. ನೋಡಿ ಏನಾಗುತ್ತೆ, ಎವ್ರಿ 3 ಮಂತ್ಸ್ ನಿಮ್ಗೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಇದೆ, ಕರೆಕ್ಟಾ? ಎವ್ರಿ 3 ಮಂತ್ಸ್. ಸೊ ಜಾನ್ವರಿ ಫೆಬ್ರವರಿ ಮಾರ್ಚು, ಸರಿ, ನಮ್ದು ಫಸ್ಟ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ ಆದ್ಮೇಲೆ. ಮಾರ್ಚ್ ತನಕ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸೊ ಏಪ್ರಿಲ್ ಮೇ ಜೂನ್ ಫಸ್ಟ್ ಕ್ವಾರ್ಟರ್ ಆಗುತ್ತೆ. ಓಕೆ, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಕೆಂಡ್ ಕ್ವಾರ್ಟರ್. ಸೊ 2 ಕ್ವಾರ್ಟರ್ ಮುಗ್ದಿದೆ ಇವಾಗ. ಸೊ ಥರ್ಡ್ ಕ್ವಾರ್ಟರ್ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಓಕೆ, ಇದು ಥರ್ಡ್ ಕ್ವಾರ್ಟರ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಲಾಸ್ಟ್ 2 ಕ್ವಾರ್ಟರ್ದು ರಿಸಲ್ಟ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಬಟ್ ಈ ಕ್ವಾರ್ಟರ್ ಇಂದ ರಿಸಲ್ಟ್ ಚೆನ್ನಾಗ್ ಆಗ್ಬೋದು. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ನೆಗೆಟಿವ್ ಫ್ಯಾಕ್ಟರ್ ಆಲ್ರೆಡಿ ಆಗೋಗಿದೆ. ಸೆಕೆಂಡ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ US ಜೊತೆ ಡೀಲ್ ಆದ್ರೆ ದಟ್ ಈಸ್ ವೆರಿ ಪಾಸಿಟಿವ್. ಅದಲ್ದಲ್ಲೇ ಸಾಕಷ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬೇರೆ ಕಂಟ್ರಿಗಳ ಜೊತೆ ಆಲ್ರೆಡಿ ಇಂಡಿಯಾ ಮಾಡ್ತಾ ಇದೆ. ದಟ್ ಈಸ್ ಆಲ್ಸೋ ಅಡ್ವಾಂಟೇಜ್. ಆನ್ ಟಾಪ್ ಆಫ್ ದಟ್ GST ಇದೆಯಲ್ಲ, ಅದನ್ನ ಕಮ್ಮಿ ಮಾಡಿದ್ದಾರೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತಾ ಇದ್ದಾರೆ. ಇವೆಲ್ಲ ಆಕ್ಚುಲಿ ಇಂಡಸ್ಟ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಆದ್ರಿಂದ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಗುಡ್. ಸೊ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಾಗೋದಾದ್ರೆ ಕಂಪ್ನಿ ರಿಸಲ್ಟ್ಗಳು ಚೆನ್ನಾಗಾಗುತ್ತೆ. ಕಂಪ್ನಿ ರಿಸಲ್ಟ್ಗಳು ಚೆನ್ನಾಗಾಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರೈಸ್ಗಳು ಜಾಸ್ತಿ ಆಗುತ್ತೆ. ನೋಡಿ ಇನ್ನೊಂದು ಏನಾಗಿದೆ ಅಂದ್ರೆ IT ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಇನ್ಫೋಸಿಸ್ ಎಲ್ಲ ಜಾಸ್ತಿ ಬೀಳಕ್ ಆಗಲ್ಲ. ಇದಕ್ಕೆ ಇನ್ನೊಂದು ಕಾರಣ ಏನಿದೆ ಅಂದ್ರೆ ರೀಸೆಂಟ್ ಆಗಿ ಇನ್ಫೋಸಿಸ್ ಏನ್ ಅನೌನ್ಸ್ ಮಾಡಿದೆ, ಬೈಬ್ಯಾಕ್ ಅನೌನ್ಸ್ ಮಾಡಿದೆ. ಕೇಳಿದ್ರ ನ್ಯೂಸು? ಇನ್ಫೋಸಿಸ್ ಬೈಬ್ಯಾಕ್ ಅನೌನ್ಸ್ ಮಾಡಿರೋದು. ಸೊ ಬೈಬ್ಯಾಕ್ ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪ್ರೈಸ್ ಕೆಳಗೆ ಹೋದ್ರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಂಪ್ನಿ ಸಪೋರ್ಟಿಂಗ್ ದಟ್ ಪ್ರೈಸ್. ಸೊ ಆದ್ರಿಂದ ಕಂಪ್ನಿ 1800 ರೂಪಾಯಿ ತನಕ ಬೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಗುಡ್. ಅಂದ್ರೆ ಇನ್ ವೆರಿ ಸೂನ್ ಇನ್ಫೋಸಿಸ್ ಪ್ರೈಸ್ 1800 ತನಕ ಹೋಗುತ್ತೆ. ಆಸ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ನೀವು ಮಾಡೋದಾದ್ರೆ ಮಾಡ್ಬೋದು. ಬಟ್ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಬೇರೆ ಬರುತ್ತೆ. ಶಾರ್ಟ್ ಟರ್ಮ್ ಗೇಮ್ಸ್ ಎಲ್ಲ ಟ್ಯಾಕ್ಸಸ್ ಬರುತ್ತೆ, ಅದನ್ನ ನೀವು ನೋಡ್ಕೋಬೇಕು. ನೋಡಿ ಇವಾಗ ಎಷ್ಟಿದೆ ಪ್ರೈಸು, 1550 ರೇಂಜ್ ಅಲ್ಲಿ ಇದೆ. 550 ರೇಂಜ್ ಅಲ್ಲಿ ಇದೆಯಲ್ಲ. ಸೊ ಇಲ್ಲಿಂದ ಎಕ್ಸ್ಪೆಕ್ಟೆಡ್ ಇರೋದು ಇದು 1800 ತನಕ ಹೋಗುತ್ತೆ ಅಂತ. ಯಾಕಂದ್ರೆ ಬೈಬ್ಯಾಕ್ ಅನೌನ್ಸ್ ಆಗಿದೆ, 1800 ತನಕ ಅವ್ರು ಬೈ ಮಾಡಕ್ ರೆಡಿ ಇದ್ದಾರೆ. ಸೊ ಏನೇ ಪ್ರೈಸ್ ಕೆಳಗ್ ಬಂದ್ರು ಇನ್ಫೋಸಿಸ್ ಅಲ್ಲಂತೂ ಸಪೋರ್ಟ್ ಸಿಗುತ್ತೆ. ಸೊ ಇನ್ಫೋಸಿಸ್, TCS, ವಿಪ್ರೋ ಇವೇ ಮೇಜರ್ ಕಂಪ್ನಿಗಳು. ಇದ್ರದ್ದು ಮೂವ್ಮೆಂಟ್ ಹೆಂಗಾಗುತ್ತೆ ಅದ್ರ ಬೇಸಿಸ್ ಮೇಲೆ ಎಂಟೈರ್ ಮಾರ್ಕೆಟ್ ಡಿಪೆಂಡ್ ಆಗುತ್ತೆ. ಸೊ ನಾಳೆ IT ಇಂಡಸ್ಟ್ರಿನ ಚೆಕ್ ಮಾಡಿ. IT ಇಂಡಸ್ಟ್ರಿ ಚೆನ್ನಾಗಿತ್ತು ಅಂದ್ರೆ ಐ ಥಿಂಕ್ ಬೇರೆ ಇದೆಲ್ಲ ಚೆನ್ನಾಗೇ ಇದೆ. ಸೊ ಬ್ಯಾಂಕಿಂಗ್ ಈಗ ಸ್ವಲ್ಪ ಸಪೋರ್ಟ್ ತಗೊಂಡ್ ಬರಬೇಕು. ಓವರ್ ಆಲ್ ಇವಾಗ ನಾವು ಕರೆಕ್ಟ್ ಜಾಗದಲ್ಲೇ ಇದೀವಿ. ಇಲ್ಲಿಂದ ಹಂಗೆ ಮೇಲ್ ಹೋದ್ರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಫೈನ್. ಓಕೆನಾ? ಸೊ ನಾಳೆಗೆ ಇಂಪಾರ್ಟೆಂಟ್ ಲೆವೆಲ್ ಹೇಳ್ತೀನಿ ನೋಡಿ. ಈ ಲೆವೆಲ್ ಇದೆಯಲ್ಲ, ಈ ಪ್ರೈಸ್ ಲೆವೆಲ್ ಇದೆಯಲ್ಲ, ಇದ್ರ ಮೇಲ್ ಟ್ರೇಡ್ ಮಾಡಿದ್ರೆ ಬೈಯಿಂಗ್, ಇದ್ರ ಕೆಳಗ್ ಹೋದ್ರೆ ಸೆಲ್ಲಿಂಗ್, ಇದ್ರ ಮಧ್ಯ ಇದ್ರೆ ಸೈಡ್ ವೇಸ್, ಏನೂ ಆಗಲ್ಲ. ಇದ್ರ ಮೇಲ್ ಹೋದ್ರೆ
ನಮ್ಗೆ ಇಲ್ಲಿ ಏನಾಗ್ತಾರೆ, ಇಲ್ಲಿರೋ ಎಲ್ಲಾ ಸೆಲ್ಲರು ಟ್ರ್ಯಾಪ್ ಆಗ್ತಾರೆ. ಇಲ್ಲೊಂಚೂರು ಮೇಲ್ ಹೋಗಿತ್ತು, ಇಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಬೈಯಿಂಗ್ ಆಗಿದೆ, ಸ್ಟ್ರಾಂಗ್ ಸಪೋರ್ಟ್. ಬಟ್ ಈ ಲೆವೆಲ್ ಇಂದ ಕೆಳಗ್ ಬಂದ್ರೆ ಟ್ರೆಂಡ್ ಚೇಂಜ್ ಆಗುತ್ತೆ ನೆಗೆಟಿವ್. ಓಕೆ, ಯಾಕಂದ್ರೆ ಈ ಗ್ಯಾಪ್ ಕೂಡ ಸಪೋರ್ಟ್ ಇದೆ, ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಬೈಯಿಂಗು ಈ ಜಾಗದಲ್ಲಿ ಆಗಿದೆ. ಸೊ ಇಲ್ಲಿ ಏನಿದೆ, ನಾವು ಪ್ರಾಫಿಟ್ ಬುಕಿಂಗ್ ಅಂತ ಅಷ್ಟೇ ಕನ್ಸಿಡರ್ ಮಾಡೋದು. ನಿಮ್ಗೆ ಇಫ್ ಯು ರಿಮೆಂಬರ್, ನಾವು 15 ಮಿನಿಟ್ ಚಾರ್ಟ್ ಅಲ್ಲಿ ನಾವು ಹೈಯರ್ ಬಾಟಮ್ಸ್ ಹೇಳಿದೀವಲ್ಲ, ಸೊ ಆ ಲೆಕ್ಕ ತಗೊಳ್ಳಿ. ನೋಡಿ, ಇಲ್ಲಿ ಬಾಟಮು, ಇಲ್ಲಿ ಬಾಟಮು, ಇಲ್ಲಿ ಬಾಟಮು, ಇಲ್ಲಿ ಬಾಟಮು, ಅದು ಬಿಟ್ರೆ ಇದು ಬಾಟಮು. ಆ ಬಾಟಮ್ ಲೆಕ್ಕ ತಗೊಳ್ಳೋದಾದ್ರೆ ನನಗೆ ಈ ಬಾಟಮ್ ಕೆಳಗ್ ಬಂದ್ರೇನೆ ನನಗೆ ಶಾರ್ಟ್ ಟರ್ಮ್ ಅಲ್ಲಾರೋ ನೆಗೆಟಿವ್ ಆಗೋದು. ಓಕೆನಾ? ಶಾರ್ಟ್ ಟರ್ಮ್ ನೆಗೆಟಿವ್ ಆಗ್ಬೇಕು ಅಂದ್ರೆ ಇದ್ರ ಕೆಳಗಡೆ ಬರ್ಬೇಕು, ಅದ್ರ ಕೆಳಗ್ ಬರೋವರೆಗೂ ಇದು ನೆಗೆಟಿವ್ ಫ್ಯಾಕ್ಟರ್ ಬರೋಂಗಿಲ್ಲ. ಸೊ ಆದ್ರಿಂದ ಇದು ಇಂಟ್ಯಾಕ್ಟ್ ಆಗಿದೆ, ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬ್ಯಾಂಕ್ ನಿಫ್ಟಿಲೂ ಕೂಡ ನೋಡಿ, ಇಲ್ಲಿ ಬಾಟಮ್ಮು, 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 ಬಾಟಮ್ಮು. ಓಕೆ, ಇದನ್ನ ಬಾಟಮ್ ತಗೊಂಡ್ರು ನನಗೆ ಮೇನ್ ಆಗಿ ಈ ಲೆವೆಲ್ ಬರ್ಬೇಕು. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆದ್ರೆ ಈ ಲೆವೆಲ್ಲೇ ಇಟ್ಕೊಳ್ಳಿ. ಸೊ ಬೇಸಿಕ್ಲಿ ಫ್ರೈಡೇ ಲೋ ಕೆಳಗಡೆ ಟ್ರೇಡ್ ಆದ್ರೆ ನೆಗೆಟಿವ್ ಹೋಗೋ ಸಾಧ್ಯತೆ ಇದೆ. ಈ ಲೆವೆಲ್ ಮೇಲೆ ಇದ್ರೆ ಬೇಡ, ಈ ಲೆವೆಲ್ ತಗೊಳ್ಳೋಣ ಅಂತ. ಇದು ಐಡಿಯಲ್ ಆಗುತ್ತೆ 25,600 ಮೇಲೆ, ಸಾರಿ 55,600 ಮೇಲೆ ಇದ್ದಷ್ಟು ಇಲ್ಲಿ ಏನಾಗುತ್ತೆ, ಇಲ್ಲಿರೋ ಎಲ್ಲಾ ಸೆಲ್ಲರ್ಗಳು ಟ್ರ್ಯಾಪ್ ಆಗ್ತಾರೆ. ಸೆಲ್ಲರ್ಗಳು ಟ್ರ್ಯಾಪ್ ಆಯ್ತು ಅಂದ್ರೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದೇ ಪ್ರಾಬ್ಲಮ್ ನಮ್ಗೆ ಕಾಣಿಸ್ತಾ ಇರೋದು, ವೋಲಟಾಲಿಟಿ ಸಿಕ್ಕಾಬಟ್ಟೆ ಕಮ್ಮಿ ಇದೆ, ಎಕ್ಸ್ಟ್ರಾ ಆರ್ಡಿನರಿ ಲೋ. ಓಕೆ, ಇಯರ್ಲಿ ಲೋ ಅಲ್ಲಿ ಇದೀವಿ. ಸೊ ವಿಕ್ಸ್ ಸಿಂಗಲ್ ಡಿಜಿಟಲ್ ಇದೆ, ಅದೊಂದು ಚಾಲೆಂಜ್ ಇದೆ. ಅದು ಬಿಟ್ರೆ ಬೇರೆ ಏನು ಚಾಲೆಂಜ್ ನನಗೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಸೊ ಬಟ್ ಈ ಸೆಟಪ್ ಬಂದ್ರಂತೂ ನಮ್ಗೆ ಟ್ರೆಂಡಿಂಗ್ ಮೂವ್ ಸಿಕ್ತು ಅಂದ್ರೆ ಫ್ಯಾಂಟಾಸ್ಟಿಕ್. ಸೈಡ್ ವೇಸ್ ಬಂದ್ಬಿಟ್ರೆ ನಮ್ಗೆ ಅಷ್ಟು ಪ್ರಯೋಜನ ಆಗೋದಿಲ್ಲ. ಓಕೆನಾ? ಸೊ ಅದೊಂದು ನೋಡ್ಕೊಳ್ಳಿ, ಮಿಕ್ಕಿದೆಲ್ಲ ಐ ಥಿಂಕ್ ಲುಕ್ಸ್ ಪ್ರಿಟಿ ಮಚ್ ಓಕೆ. ಓಕೆನಾ? ಯಾರಿಗಾರು ಏನಾದ್ರು ಡೌಟ್ ಇದೆಯಾ? ಏನಾದ್ರೂ ಕ್ವಶನ್ಸ್ ಇದ್ರೆ ಯಾರಿಗಾದ್ರೂ ನೀವು ನಿಮ್ಮ ಕ್ವಶನ್ಸ್ ಅನ್ನ ಕೇಳ್ಬೋದು. ಏನು ಕ್ವಶನ್ ಇಲ್ಲ ಅಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಇವೆಂಟ್ಸ್ ಇದೆ ಅವೆಲ್ಲ ನಾನು ಚೆಕ್ ಮಾಡಿ ಹೇಳ್ತೀನಿ. ಮೀನ್ ವೈಲ್ ಯಾರಿಗಾರ ಏನಾರ ಡೌಟ್ಸ್ ಇದೆಯಾ? ಯಾರಿಗೂ ಏನು ಡೌಟ್ ಇಲ್ವಾ? ಹೇಳಿ ಅರುಣ್, ಏನ್ ಹೇಳಕ್ ಸರಿ, ಬಂದ್ರಿ? ಇಲ್ಲ ಅದೇ ಇವಾಗ 25,300 ಏನ್ ರೆಸಿಸ್ಟೆನ್ಸ್ ಇದೆಯಲ್ಲ ಸರ್, ಅದನ್ನ 25,300 300 ಸಪೋರ್ಟ್ ಇದೆಯಲ್ಲ ಸರ್, ಸಪೋರ್ಟ್. ಹಾ, ಸೊ ಅದು ಬ್ರೇಕ್ ಆದ್ರೆ ಮಾರ್ಕೆಟ್ ನೆಗೆಟಿವ್ ಹೋಗುತ್ತೆ ಅಂತ. ಇಲ್ಲ ಈ ಗ್ಯಾಪ್ ಇದೆ ನೋಡಿ ಸರ್. ಬೆಳಗ್ಗೆ ಸರ್ ಆಗ್ಲೇ ನೀವು ಲೇಟ್ ಆಗಿ ಜಾಯಿನ್ ಆದ್ರೆ ಗೊತ್ತಿಲ್ಲ, 55,261 ಇಂದ ಐ ಥಿಂಕ್ ಎಲ್ಲಿದೆ 261 ತಾನೆ, 261 ಇಂದ 275, 25,275 ಈ ಮಧ್ಯದಲ್ಲಿ ಟ್ರೇಡ್ ಆಗಿಲ್ಲ. ಸೊ ಇದ್ರ ಮೇಲಿರೋವರೆಗೂ ಪಾಸಿಟಿವ್ ಇರುತ್ತೆ, ಇದ್ರ ಕೆಳಗಡೆ ಹೋದ್ರೆ ನೆಗೆಟಿವ್ ಆಗ್ಬೋದು. ಸರ್ ಓಕೆ ಓಕೆ ಪಾಸಿಟಿವ್ ಅಂದ್ರೆ ಸುಮ್ಮನೆ ನನ್ನ ಅಂದಾಜಿಗೆ ಲೈಕ್ 25,200 ಕೆಳಗಡೆ ಹೋಗ್ಬೇಕು. ಈಗ ನಾವು ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ಪ್ರಕಾರ ತಗೊಳ್ಳೋದಾದ್ರೂ 25,200 ಕೆಳಗಡೆನೆ ನೆಗೆಟಿವ್. ಓಕೆ ಓಕೆ ಸರಿ ಸರಿ. ಓಕೆನಾ? ಸೊ ಅದು ಹೋಗಿಲ್ಲ ಅಂತಂದ್ರೆ ಪಾಸಿಟಿವ್ ಮೂವ್ಮೆಂಟ್, ಹೋಗಿಲ್ಲ ಅಂದ್ರೆ ಪಾಸಿಟಿವ್ ಆಗೋ ಸಾಧ್ಯತೆನೆ ಜಾಸ್ತಿ. ಇದ್ರ ಮೇಲ್ ಹೋದ್ರೆ, ಇದ್ರ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ನಮ್ಗೆ ಇಲ್ಲಿರೋ ಎಲ್ಲಾ ಸೆಲ್ಲರು ಟ್ರ್ಯಾಪ್ ಆಗಿದ್ದಾರೆ ನೋಡಿ, ಸರ್ ಓಕೆ ಆಲ್ರೆಡಿ ಟ್ರ್ಯಾಪ್ ಆಗಿದ್ದಾರೆ. ಓಕೆ. ಸೊ ನಾಳೆ ಬೇಕಿದ್ರೆ ಇಲ್ಲಿ ಕೆಳಗಡೆ ಬರ್ಬೋದು. ಇದು ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಇಲ್ಲಿಂದ ಬೈಯಿಂಗ್ ಬಂದು ಮೇಲೆ ಎತ್ಕೊಂಡು ಹೋಗ್ಬಿಡ್ತಾರೆ. ಸರ್ ಓಕೆ ಸರಿ ಸರಿ ಕ್ಲಿಯರಾ? ಥ್ಯಾಂಕ್ ಯು. ಸಾಗರ್ ಏನೋ ಕೇಳ್ತಾರೆ, ಇನ್ ಲಾಸ್ಟ್ 2 days ಇಂದ ನಿಫ್ಟಿ ಸಡನ್ ತಗೊಂತಾ ಇದೆ, ಲಾಸ್ಟ್ 30 ನಿಮಿಷದಲ್ಲಿ ಯಾಕೆ ಇರಬಹುದು? ಗ್ಯಾಪ್ ಕವರ್ ಮಾಡೋಕೆ ಇಲ್ಲ ಟ್ರಾಪ್ ಮಾಡಿ ನೋಡಿ. ಓವರ್ ಆಲ್ ಏನಾಗ್ತಾ ಇದೆ ಇಲ್ಲಿ, ನೆನ್ನೆ ಒಂದ್ ದಿವಸ ಸ್ವಲ್ಪ ಕೆಳಗ್ ಬಂದಿದೆ, ಅದ್ ಬಿಟ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಓಕೆ,
ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ. ಇಲ್ಲಿ ಏನಾಗಿದೆ, ಟ್ರೆಂಡ್ ತುಂಬಾನೇ ಸ್ಟ್ರಾಂಗ್ ಇದೆ. ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಟ್ರೆಂಡ್ ಇರಬೇಕಾದ್ರೆ ಮಾರ್ಕೆಟ್ ಮೇಲೆ 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 ಹೋಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಗ್ಯಾಪ್ ಅಪ್ ಆದ್ಮೇಲೆ ಅಲ್ಲಿ ಜಾಸ್ತಿ ಸ್ಕೋಪ್ ಇಲ್ಲ, ಆಲ್ರೆಡಿ ಬೈಯಿಂಗ್ ಆಗ್ಬಿಟ್ಟಿದೆ, ತುಂಬಾ ಮೇಲಿದೆ. ಸೊ ಏನಾಗ್ತಾ ಇದೆ, ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಪ್ರಾಫಿಟ್ ಬುಕ್ಕಿಂಗ್ ಬಂದ ಮೇಲೆ ವಾಪಸ್ ಅದು ರಿಕವರ್ ಆಗ್ತಾ ಇದೆ. ಸೊ ಓವರ್ ಆಲ್ ಕಂಟಿನ್ಯೂಸ್ ಬೈಯಿಂಗೇ ಆಗ್ತಾ ಇದೆ. ನೋಡಿ ಇಲ್ಲೂ ಆಕ್ಚುಲಿ ಕಂಟಿನ್ಯೂಸ್ ಲಾಸ್ಟ್ ಕ್ಯಾಂಡಲ್ ನೋಡಿ ಮತ್ತೆ ಬೈಯಿಂಗೇ ಬಂದಿರೋದು. ಹಂಗ್ ನೋಡಿದ್ರೆ ಕೆಳಗಡೆ ಲೆವೆಲ್ ಬಂದಾಗೆಲ್ಲ ಬೈಯಿಂಗ್ ಆಗ್ತಾ ಇದೆ. ಅಂಡ್ ಮೋಸ್ಟ್ ಆಫ್ ದ ಥಿಂಗ್ ಏನಾಗಿದೆ ಅಂದ್ರೆ, ಆಲ್ಮೋಸ್ಟ್ ಲಾಸ್ಟ್ 6 ಮಂತ್ಸ್ ಇಂದಾನು ನೀವು FI ಡೇಟಾ ನೋಡಿದ್ರೆ ತುಂಬಾ ನೆಗೆಟಿವ್ ಇದೆ. ಅದು ನಾವು ಅವ್ರದ್ದು ಡೇಟಾ ಎಲ್ಲ ಚೆಕ್ ಮಾಡಿದ್ರೆ ಫ್ಯೂಚರ್ಸ್ ಅಲ್ಲಿ ಈಗಲೂ ಅವ್ರದ್ದು ಶಾರ್ಟ್ಸ್ ಸಿಕ್ಕಾಬಟ್ಟೆ ಇದೆ. ಬಟ್ ಆ ಶಾರ್ಟ್ಸ್ ಅವರು ಸ್ಲೋ ಆಗಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಶಾರ್ಟ್ಸ್ ಇಟ್ಕೊಳ್ಳೋದ್ರೆ ಅಲ್ಲಿ ಅರ್ಥ ಇಲ್ಲ. ಎಲ್ಲ ಆಕ್ಚುಲಿ ಅವ್ರಿಗೆ ಮೇಜರ್ ಏನಿದೆ ಅಂದ್ರೆ, ಅನ್ಸರ್ಟಿನಿಟಿ ಆನ್ ದ ಟ್ಯಾರಿಫ್ ಇತ್ತು. ಆ ಅನ್ಸರ್ಟಿನಿಟಿ ಆಫ್ ದ ಟ್ಯಾರಿಫ್ ಮೋಸ್ಟ್ ಲೈಕ್ಲಿ ಈ ಮಂತ್ ಅಲ್ಲಿ ಕನ್ಕ್ಲೂಡ್ ಆಗುತ್ತೆ. ಡೀಲ್ಸ್ ಎಲ್ಲ ಸೆಟ್ಲ್ ಆಯ್ತಾ ಅಂದ್ರೆ, ಬಟ್ ಏನು ಆಕ್ಚುಲಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನೆ ಇನ್ನೂ ಒಂದು ಆಕ್ಚುಲಿ ನ್ಯೂಸ್ ಬಂದಿದೆ, ನೀವು ನೋಡಿದ್ರೆ. ಇನ್ನೊಂದು ರೇಟಿಂಗ್ ಏಜೆನ್ಸಿ ಮುಂಚೆ ಆಕ್ಚುಲಿ ಐ ಥಿಂಕ್ S&P ಅವರು ಅಪ್ಗ್ರೇಡ್ ಕೊಟ್ಟಿದ್ರು ನಮ್ಗೆ. ಈಗ ಇನ್ನೊಂದು ಜಪನೀಸ್ ಕಂಪ್ನಿ ಒಂದು ನಮ್ಗೆ ರೇಟಿಂಗ್ ಏಜೆನ್ಸಿ ನಮ್ಗೆ ಅಪ್ಗ್ರೇಡ್ ಕೊಟ್ಟಿದೆ. ಸೊ ಕಂಟ್ರಿಗೆ ಅಪ್ಗ್ರೇಡ್ ಕೊಟ್ಟಿದೆ, ಒಂದೊಂದೇ ರೇಟಿಂಗ್ ಏಜೆನ್ಸಿ ಕೊಟ್ಟಂಗು. ದಿಸ್ ಇಸ್ ವೆರಿ ಗುಡ್. ಏನಾಗುತ್ತೆ, ಫಾರಿನ್ ಫಂಡ್ಸ್ ಆಕ್ಚುಲಿ ಇಂಡಿಯಾಗೆ ಬರುತ್ತೆ. ದಟ್ ಈಸ್ ಆಬ್ಸಲ್ಯೂಟ್ಲಿ ಗುಡ್ ಫಾರ್ ದ ಕಂಟ್ರಿ ಆಸ್ ಸಚ್. ವಿವೋ, ನಿಮ್ ಹೆಸರೇನೋ ಗೊತ್ತಾಗ್ಲಿಲ್ಲ. ನಿಫ್ಟಿ ಮೇಲೆ ಕೆಳಗೆ ಹೋಗೋದಕ್ಕೆ ಗೋಲ್ಡ್ ಪ್ರೈಸ್ ರಿಲೇಟೆಡ್ ಇರುತ್ತಾ? ನಿಫ್ಟಿಗೆ ಗೋಲ್ಡ್ ಪ್ರೈಸ್ ಅಲ್ಲ, ಅದು ಮೇಜರ್ ಆಗಿ ಯಾಕೆ ಆಕ್ಚುಲಿ ಗೋಲ್ಡ್ ಪ್ರೈಸ್ ಮೇಲ್ ಹೋಯ್ತು ಅನ್ನೋದಕ್ಕೆ ಮುಖ್ಯವಾಗಿ ಫೆಡ್, ನಮ್ಮ ಹೇಗೆ RBI ಇಂಡಿಯಾದಲ್ಲಿದೆಯೋ ಅದೇ ತರ US ಅಲ್ಲಿ ಫೆಡ್ ಅಂತ ಇದೆ, ಫೆಡರಲ್ ಗೌರ್ಮೆಂಟ್. ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರು ಇಂಟ್ರೆಸ್ಟ್ ರೇಟ್ ಬಗ್ಗೆ ಆಗ್ಲಿ ಇವೆಲ್ಲ ಮಾಡ್ತಾರೆ. ಯೂಶಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಗೋಲ್ಡ್ ಪ್ರೈಸ್ಗೆ ಅದು ತುಂಬಾ ಪಾಸಿಟಿವ್ ಆಗುತ್ತೆ. ಅದಕ್ಕೆ ಅಲ್ಲಿ ಏನಾಗಿದೆ ಅಂದ್ರೆ ಗೋಲ್ಡ್ ಪ್ರೈಸಸ್ ಶೂಟಪ್ ಆಗಿದೆ. ಟ್ರೇಡ್ ಹೋಲ್ಡ್ ಮಾಡಿರೋದಕ್ಕೆ ಪ್ರೀಮಿಯಂ ಲಾಸ್ ಆಗುತ್ತೆ. ಆ ಸಾಗರ್, ಯಾವ್ದನ್ನ ಹೋಲ್ಡ್ ಮಾಡ್ತೀರಾ? ಹೋಲ್ಡ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಯಾವ್ದ್ರಲ್ಲಿ ಇತ್ತೋ ಅಲ್ಲಿ ಹೋಲ್ಡಿಂಗ್ಗೆ ಆಪರ್ಚುನಿಟಿ ಸಿಕ್ಕಿದೆ. ನೋಡಿ ಇಲ್ಲಿ ಬೈ ಇತ್ತು, ಇಲ್ಲಿ ಬೈ ಇತ್ತು, ಇಲ್ಲೆಲ್ಲ ಗ್ಯಾಪ್ ಅಪ್ ಓಪನ್ ಆಗಿದೆ. ನಿನ್ನೆ ಗ್ಯಾಪ್ ಅಪ್ ಬಂದಿಲ್ಲ, ನಿನ್ನೆದ್ರಲ್ಲಿ ನಮ್ಗೆ ಅದು ಬಂದಿಲ್ಲ. ನೋಡಿ ಅದಕ್ಕಿಂತ ಮುಂಚೆ ನಿಮ್ಗೆ ನೆನಪಿದೆಯಲ್ಲ, ಬಿ ಟಿ ಎಸ್ ಟಿ ಸೆಟಪ್ ಬಂದಿತ್ತು, ಗ್ಯಾಪ್ ಅಪ್ ಬಂದಿತ್ತು. ಓಕೆನಾ? BTST ಸೆಟಪ್ ಬಂದಾಗ ಗ್ಯಾಪ್ ಅಪ್ ಬಂದಿತ್ತು. ನಿನ್ನೆ ಆಕ್ಚುಲಿ ಅದು ಫೇಲ್ ಆಗಿದೆ. ನಿನ್ನೆನು BTST ಸೆಟಪ್ ಬಂದಿತ್ತು, ಬಟ್ ಅದು ಫೇಲ್ ಆಯ್ತು. ಫಸ್ಟ್ 15 ಮಿನಿಟ್ಸ್ ಅಲ್ಲೇ ಎಕ್ಸಿಟ್ ಮಾಡ್ಬೇಕಾಗಿತ್ತು. ಸೊ ಅದು ಒಂದೊಂದ್ಸಲ ಚಾಲೆಂಜ್ ಆಗುತ್ತೆ ಈ ತರ ಚೇಂಜಸ್ ಆದಾಗ. ಓಕೆ, ಕ್ಲಿಯರ್ ಅಲ್ವಾ? ಇನ್ಯಾರ ಡೌಟ್ ಇದೆಯಾ? ಓಕೆ, ಈವೆಂಟ್ಸ್ ಯಾವ್ದಾದ್ರು ಇದೆಯಾ ಚೆಕ್ ಮಾಡ್ಬಿಡೋಣಂತೆ. ಈವೆಂಟ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಏನೇನಿದೆ ನೋಡೋಣ. ಮಂಡೇ ಅಂತ ಇಂಪಾರ್ಟೆಂಟ್ ಈವೆಂಟ್ ಯಾವುದು ಇಲ್ಲ. ಟ್ಯೂಸ್ಡೇ PMI ಡೇಟಾ ಇದೆ, ಅದು US PMI ಡೇಟಾ ಇದೆ, ಡೆಫಿನೆಟ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಅದು ವೆಡ್ನೆಸ್ಡೇ ಸೇಲ್ಸ್ ಡೇಟಾ ಏನಂತ ಇಂಪಾರ್ಟೆಂಟ್ ಇಲ್ಲ. ವೆಡ್ನೆಸ್ಡೇ ಥರ್ಸ್ಡೇ GDP ಡೇಟಾ ಬರ್ತದೆ. ಫ್ರೈಡೇ ತುಂಬಾ ಇಂಪಾರ್ಟೆಂಟ್ ಏನು ಕಾಣಿಸ್ತಾ ಇಲ್ಲ. ಬಟ್ ಈ ನಡುವೆ ಏನಾಗ್ತಾ ಇದೆ ಅಂದ್ರೆ, ಮಾರ್ಕೆಟ್ ಆ ಇವೆಂಟ್ ಗಿನ ಮುಂಚೆಯಿಂದಾನೇ ರಿಯಾಕ್ಷನ್ ಬಂದ್ಬಿಟ್ಟಿರುತ್ತೆ. ಸೊ ಓವರ್ ಆಲ್ ಮಾರ್ಕೆಟ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನೇ ಮಾಡೋದು. ಸದ್ಯಕ್ಕಂತೂ ಮಾರ್ಕೆಟ್ US ಅಲ್ಲಂತೂ ಸ್ಟ್ರಾಂಗ್ ಆಗೇ ಇದೆ, ಅಲ್ಲಿ ಏನು ಇದಿಲ್ಲ. ಸೊ ನೋಡೋಣಂತೆ. ಈಗ ಸದ್ಯಕ್ಕೆ ಆ
ಮಾರ್ಕೆಟ್ ಏನಾದ್ರೂ ಒಂದು ಸ್ಟಾಗ್ನೆಂಟ್ ಆಗಿದ್ರೆ ಅಲ್ಲಿ ಚಾಲೆಂಜ್ ಇರುತ್ತೆ, ಇಲ್ಲ ಇಲ್ಲಿಂದ ಕಂಟಿನ್ಯೂ ಆದ್ರೆ ನೋಡ್ಬೋದು. ಯಾಕಂದ್ರೆ ಈಗ ಸದ್ಯಕ್ಕಂತೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಇವೆಂಟ್ ಯಾವ್ದು ಕಾಣಿಸ್ತಾ ಇಲ್ಲ ಡೇಟಾ ಪ್ರಕಾರ. ಓಕೆನಾ. ಬಟ್ ಬೇರೆ ಇವೆಂಟ್ ಗಳು ಬರ್ಬೋದು, ಲೈಕ್ ಯು ಎಸ್ ಜೊತೆ ನಮ್ಮ ಟ್ರೇಡ್ ಯಾವ್ದಾರೋ ಡೀಲ್ ಆಗ್ಬೋದು. ಸೊ ದಟ್ ಕುಡ್ ಬಿ ಎ ಡೆಫಿನೆಟ್ಲಿ ಎ ಮೇಜರ್ ನ್ಯೂಸ್ ಇದರಲ್ಲಿ. ಓಕೆನಾ. ಅದು ಬಿಟ್ರೆ ಇನ್ನೇನಿದೆ, ಇನ್ನೇನು ಅಂತ ಮೇಜರ್ ನ್ಯೂಸು. ಆ, ಈಗ H1B ಇದಾಗಿದೆಯಲ್ಲ, ನಮ್ದು ಟ್ರಂಪ್ ಸಾಹೇಬ್ರದ್ದು ಒಂದು ಚಾಲೆಂಜ್ ಏನು ಅಂದ್ರೆ, ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರೈಸ್ ಕೆಳಗ್ ಬರುತ್ತೆ, ಆಪೋಸಿಟ್ ಸ್ಟೇಟ್ಮೆಂಟ್ ಪ್ರೈಸ್ ಮೇಲ್ ಹೋಗುತ್ತೆ. ಈ ತರ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ H1B ಏನೋ ಹಾಕಿದಾರಲ್ವಾ, ನಾಳೆ ಬಂದ್ಬಿಟ್ಟು ಅದನ್ನ ಇನ್ನೊಂದು 2 ತಿಂಗಳಿಗೆ ಇದನ್ನ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಮೇಲೆ ಹೋಗ್ಬಿಡುತ್ತೆ. ಎಷ್ಟು ಕೆಳಗ್ ಬಂದಿದೆಯಲ್ಲ ಅದಕ್ಕಿಂತ ಜಾಸ್ತಿ ಹೋಗುತ್ತೆ. ಸೊ ಅದರಿಂದ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಓವರ್ ಆಲ್ ಅಂತೂ ಮಾರ್ಕೆಟ್ ಸ್ಟ್ರೆಂತ್ ಅಂತೂ ಡೆಫಿನೆಟ್ ಆಗಿದೆ. ಯಾಕಂದ್ರೆ ನೋಡಿ, ಓವರ್ ಆಲ್ ಎಲ್ಲದು 60 RSI ಮೇಲಿದೀವಿ, ಇಂಪಾರ್ಟೆಂಟ್ ಗ್ಯಾಪ್ಸ್ ಇದೆ ಸಾಕಷ್ಟು. ಆಕ್ಚುಲಿ ಇದನ್ನ ಚೆಕ್ ಮಾಡಿದ್ರೆ ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್ಲಿ ಫೈನ್. ಬಟ್ ಅದೇನಾಗ್ಬೇಕು ಅಂದ್ರೆ ಕಂಟಿನ್ಯೂಟಿ ಬೇಕು. ಕಂಟಿನ್ಯೂಟಿ ಇಲ್ಲ ಅಂದ್ರೆ ಚಾಲೆಂಜ್ ಆಗುತ್ತೆ. ಕಂಟಿನ್ಯೂಟಿ ಬಂತು ಅಂದ್ರೆ ಎವ್ರಿಥಿಂಗ್ ಲುಕ್ಸ್ ಫೈನ್. ಯಾಕಂದ್ರೆ ಈಗ ನೋಡಿ, ಈಗ ಇದು ಹೇಗಿದ್ರು ಈ ಮಂತ್ ಮುಗಿತಾ ಬಂತು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಹೊಸ ಕ್ವಾರ್ಟರ್ ಸ್ಟಾರ್ಟ್ ಆಗ್ತದೆ. ಹೊಸ ಕ್ವಾರ್ಟರ್ ಸ್ಟಾರ್ಟ್ ಆಯ್ತು ಅಂದ್ರೆ ಏನಾಗುತ್ತೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಅಪ್ಗ್ರೇಡೇಷನ್ಸ್ ಬರ್ತಾ ಹೋಗುತ್ತೆ, ರೀ ರೇಟಿಂಗ್ ಆಫ್ ದ ಕಂಪ್ನೀಸ್ ಆಗುತ್ತೆ. ಸೊ ಅದೇನಾಗುತ್ತೆ, ಟಾರ್ಗೆಟ್ಸ್ ಎಲ್ಲ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಟಾರ್ಗೆಟ್ಸ್ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಯ್ತು, ಅವೆಲ್ಲ ಪಾಸಿಟಿವ್ ಆಗೇ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಅಂತ ನೆಗೆಟಿವ್ ಯಾವ್ದು ಫ್ಯಾಕ್ಟರ್ಸ್ ಸದ್ಯಕ್ಕಂತೂ ಯಾವ್ದು ಕಾಣಿಸ್ತಾ ಇಲ್ಲ. ಡೇಟಾ ಪ್ರಕಾರ ಆಗ್ಲಿ ಬೇರೆ ಇದ್ರದ್ದೆಲ್ಲ ಪ್ರಕಾರನು ಯಾವ್ದು ಕಾಣಿಸ್ತಾ ಇಲ್ಲ. ಚಾರ್ಟ್ ಪ್ರಕಾರನು ನಾನು ಹೇಳದ್ನಲ್ಲ, ಈ ಜಾಗದಲ್ಲಿ ಟ್ರ್ಯಾಪಿಂಗ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಆ ಟ್ರ್ಯಾಪ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅಲ್ಲಿ ನೀವು ಟ್ರ್ಯಾಪ್ ಆಗ್ದಲೆ ಆ ಜಾಗದಲ್ಲಿ ವೆಯ್ಟ್ ಮಾಡಿ, ಆಪರ್ಚುನಿಟಿ ನಮ್ಗೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಪ್ರಕಾರ ಸಿಕ್ಕಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿಂದ ಮೂವ್ಮೆಂಟ್ ಬರೋದಕ್ಕೆ ಯಾವುದೇ ನ್ಯೂಸ್ ಅವಶ್ಯಕತೆ ಇರಲ್ಲ. ಅದೇನಾಗುತ್ತೆ ಅಂದ್ರೆ ಅಲ್ಲಿ ಯಾರು ಒಬ್ರು ಟ್ರ್ಯಾಪ್ ಆದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗೇ ಬರುತ್ತೆ. ನ್ಯೂಸ್ ಕೂಡ ಬಂದ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಗೋಲ್ಡ್ ಪ್ರೈಸ್ ಕೆಳಗೆ ಬಂದಾಗೆಲ್ಲ ನಿಫ್ಟಿ ಮೇಲೆ ಹೋಗಿದೆ. ಗೋಲ್ಡ್ಗೂ ನಿಫ್ಟಿಗೂ ಸರ್ ಏನೇನೋ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗ್ಲೂ ಆಗಿರಲ್ಲ, ಅವಾಗ ಇವಾಗ ಯಾವಾಗ್ಲೂ ಆಗಿರುತ್ತೆ. ಎಕ್ಸಾಕ್ಟ್ಲಿ ಗೋಲ್ಡ್ಗೂ ಇದಕ್ಕೂ ಆ ತರ ರಿಲೇಷನ್ ಇಲ್ಲ. ಓಕೆ. ಸೊ ಗೋಲ್ಡ್ ಯೂಶಲಿ ಏನಾಗುತ್ತೆ, ಗೋಲ್ಡ್ಗೆ ಸಾಕಷ್ಟು ರೀಸನ್ಸ್ ಇರುತ್ತೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅಲ್ಟಿಮೇಟ್ಲಿ ಎಲ್ಲ ಆಗೋದು ಏನಕ್ಕೆ, ಡಿಮ್ಯಾಂಡ್ ಅಂಡ್ ಸಪ್ಲೈ. ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಡಿಮ್ಯಾಂಡ್ ಮತ್ತೆ ಸಪ್ಲೈ. ನಮಗೆ ಇಂಡಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಗೋಲ್ಡ್. ಓಕೆ. ಚೈನಾ ಮತ್ತೆ ಇಂಡಿಯಾದಲ್ಲೇ ಹೈಯೆಸ್ಟ್ ಕನ್ಸಂಪ್ಷನ್ ಗೋಲ್ಡ್ ಆಗ್ತಾ ಇರೋದು. ನಮ್ ಇಂಡಿಯಾದಲ್ಲಿ ನಮ್ ಟ್ರೆಡಿಷನ್ ಇದೆ, ನಾವು ಎಲ್ಲಾ ಮದ್ವೆಗಳಿಗೆ ಗೋಲ್ಡ್ ಬೇಕೇ ಬೇಕು. ಓಕೆನಾ. ಸಾಕಷ್ಟು ಪರ್ಚೇಸಸ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಫೆಸ್ಟಿವಲ್ಸ್, ಅಕ್ಷಯ ತೃತೀಯ ಇರ್ಬೋದು, ದೀಪಾವಳಿ ಇರ್ಬೇಕು, ಇದಕ್ಕೆಲ್ಲ ಗೋಲ್ಡ್ ಪರ್ಚೇಸಸ್ ಮಾಡ್ತೇವೆ. ಸೊ ಆದ್ರಿಂದ ಇಲ್ಲಿ ಏನಾಗುತ್ತೆ, ತುಂಬಾ ಕನ್ಸಂಪ್ಷನ್ ಆಫ್ ಗೋಲ್ಡ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಯಾರು ಗೋಲ್ಡ್ ಪರ್ಚೇಸ್ ಮಾಡೋರು ವಾಪಸ್ ಸೆಲ್ ಮಾಡ್ತಾ ಇಲ್ಲ. ಆದ್ರಿಂದ ಏನಾಗ್ತಾ ಇದೆ, ಇಲ್ಲಿರೋ ಗೋಲ್ಡ್ ಸಾಲ್ತಾ ಇಲ್ಲ. ಇಲ್ಲಿರೋ ಗೋಲ್ಡ್ ಇಲ್ವೇ ಇಲ್ಲ ಇವಾಗ. ಇಲ್ಲೆಲ್ಲ ಇಂಪೋರ್ಟೇ ಆಗ್ತಾ ಇರೋದು. ನಮ್ದು ಹೈಯೆಸ್ಟ್ ಇಂಪೋರ್ಟ್ ಆಗೋದು ಎರಡು, ಒಂದು ಕ್ರೂಡ್ ಆಯಿಲ್, ಇನ್ನೊಂದು ಗೋಲ್ಡ್. ಓಕೆನಾ. ಇವೆರಡರಲ್ಲೇ ಸಿಕ್ಕಾಬಟ್ಟೆ ಇದಾಗೋದು. ಯಾಕೆ ಆ ಪ್ರೈಸಸ್ ಬೀಳ್ತಾ ಇಲ್ಲ. ಕ್ರೂಡ್ ಆಯಿಲ್ ಪ್ರೈಸ್ ಬರ್ಬೋದು ಕಮ್ಮಿ, ಬಟ್ ಪ್ರಾಬ್ಲಮ್ ಏನಾಗಿಲ್ಲ, ಓವರ್ ಆಲ್ ಕ್ರೂಡ್ ಆಯಿಲ್ ಪ್ರೈಸ್ ಗ್ಲೋಬಲಿ ಕಮ್ಮಿ ಆದ್ರೂ ಕೂಡ ಇಂಡಿಯಾದಲ್ಲಿ ಅಷ್ಟು ಕಮ್ಮಿ ಯಾಕೆ ಆಗಿಲ್ಲ ಅಂದ್ರೆ, ಈ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ರು ಬೇಕಾದಷ್ಟು ಆಕ್ಚುಲಿ ಟ್ಯಾಕ್ಸಸ್ ಹಾಕಿ ಕೂತ್ಕೊಂಡಿದ್ದಾರೆ. ಸೊ ಆ ಟ್ಯಾಕ್ಸ್ ಗಳು ಹೋದ್ರೆ ಸಾಕಷ್ಟು ಇದಾಗುತ್ತೆ. ಅದನ್ನ GST ಅಂಡರ್ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ಟೇಟ್ ಗವರ್ಮೆಂಟ್ ಗಳು ಒಪ್ಕೊಂತ ಇಲ್ಲ, ಅವ್ರಿಗೆ ರೆವಿನ್ಯೂ ಲಾಸ್ ಆಗುತ್ತೆ ಅಂತ ಅವ್ರು ಒಪ್ಕೊಂತ ಇಲ್ಲ. ಇಲ್ದಲೆ ಹೋದ್ರೆ ಅಲ್ಲಿ ಸಾಕಷ್ಟು ಆಕ್ಚುಲಿ ಇದಾಗುತ್ತೆ. ಯಾಕಂದ್ರೆ ನಾವೆಲ್ಲ ಕನ್ಸ್ಯೂಮ್ ಮಾಡ್ಲೇಬೇಕಲ್ಲ.
ನಮ್ಗೆಲ್ಲ ಬೇಕೇ ಬೇಕು ಕ್ರೂಡ್ ಆಯಿಲ್ ಇಲ್ಲ ಅಂದ್ರೆ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ನೀವ್ ಹೆಂಗ್ ಆಕ್ಚುಲಿ ಗಾಡಿ ಓಡಿಸ್ತೀರಾ? ಕರೆಕ್ಟಾ? ಸೊ ದಟ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಪಾರ್ಟ್. ಅದು ಇದು ಸಿಕ್ಕಾಬಟ್ಟೆ ಆಗ್ತಾ ಇದೆ, ಡಿಮ್ಯಾಂಡ್ ಕಂಟಿನ್ಯೂಸ್ ಹೋಗ್ತಾನೆ ಇದೆ, ಅದು ಕಮ್ಮಿ ಆಗ್ತಿಲ್ಲ. ಅದ್ರ ಜೊತೆಗೆ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಸ್, RBI ಇಂದ ಹಿಡಿದು ಅಕ್ರಾಸ್ ದ ವರ್ಲ್ಡ್ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಸ್ ಅಲ್ಲೂ ಒಂದು ರೂಲ್ ಇದೆ. ಏನಂದ್ರೆ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತಾರೆ, SLR ಅಂತ ಒಂದು ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಂಕ್ಗಳು ಅವ್ರು ಎಷ್ಟು ಡಿಪಾಸಿಟ್ ಇರುತ್ತೆ ಅದರಲ್ಲಿ ಒಂದು ಪರ್ಸೆಂಟೇಜ್ ಅವರು ಗೋಲ್ಡ್ ಅಲ್ಲಿ ಇಡಬೇಕು. ಗೋಲ್ಡ್ ಇರ್ಬೋದು, ಇಲ್ಲ ಅಂದ್ರೆ ಅವರು ಗೌರ್ಮೆಂಟ್ ಬಾಂಡ್ ಇಡ್ಬೋದು, ಬಟ್ ಯೂಶಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅವರು ಸೆಂಟ್ರಲ್ ಬ್ಯಾಂಕ್ಗಳವರು ಮಾಡ್ತಾ ಇದಾರೆ, ಅವ್ರುಗಳು ಸೆಲ್ ಮಾಡ್ತಾ ಇಲ್ಲ. ಯಾರು ಸೆಲ್ ಮಾಡಲ್ಲ ಅಂದ್ರೆ ಪ್ರೈಸ್ ಹೆಂಗ್ ಕಮ್ಮಿ ಆಗುತ್ತೆ? ಸೊ ಗೋಲ್ಡ್ ಪ್ರೈಸ್ ಅಷ್ಟು ಈಸಿ ಇಲ್ಲ ಕಮ್ಮಿ ಆಗೋದು. ಇಂಟರ್ನ್ಯಾಷನಲ್ ಅಲ್ಲಿ ಕಮ್ಮಿ ಆದಾಗ್ಲೂ ಇಂಡಿಯಾದಲ್ಲಿ ಕಮ್ಮಿ ಆಗಿಲ್ಲ. ಇಂಟರ್ನ್ಯಾಷನಲಿ ಗೋಲ್ಡ್ ಪ್ರೈಸ್ ಒಂದು ಟೈಮ್ ಅಲ್ಲಿ $2,000 ಪರ್ ಔನ್ಸ್ ಇಂದ $1,000 ಪರ್ ಔನ್ಸ್ ತನಕ ಬಂತು. ಆಲ್ಮೋಸ್ಟ್ 50% ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗಿತ್ತು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹಾರ್ಡ್ಲಿ 30,000ದಿಂದ 23,000 24,000 ತನಕ ಬಂದಿತ್ತು ಅಷ್ಟೇ. ಅದಾದ್ಮೇಲಿಂದ ಎಲ್ಲಿಗೆ ಹೋಗ್ಬಿಟ್ಟಿದೆ ಇವಾಗ ಗೋಲ್ಡ್. ಸೊ ಇಟ್ ಈಸ್ ಡಿಫಿಕಲ್ಟ್. ಗೋಲ್ಡ್ ಅಲ್ಲಿ ನೀವೇನೇ 5% 10% ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಿ, ಅದಕ್ಕಿಂತ ಜಾಸ್ತಿ ಏನು ಕರೆಕ್ಷನ್ ಬರ್ತಾ ಇಲ್ಲ, ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆನಾ? ಸೊ ಗೋಲ್ಡ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಗೋಲ್ಡ್ಗೆ ಆಕ್ಚುಲಿ ಸಂಬಂಧ ಇರೋದು ಸ್ಪೆಸಿಫಿಕಲಿ ವಿತ್ ರೆಸ್ಪೆಕ್ಟ್ ಟು ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ಗೆ ಅದು ಡೆಫಿನೆಟ್ ಆಗಿ ಆಕ್ಚುಲಿ ರಿಲೇಟ್ ಆಗಿರುತ್ತೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಾಗ ಅದು ಗೋಲ್ಡ್ಗೆ ಅಡ್ವಾಂಟೇಜು. ಅದು ಒನ್ ಆಫ್ ದ ಫ್ಯಾಕ್ಟರ್ ಇರುತ್ತೆ. ಅದಕ್ಕೋಸ್ಕರ ರೀಸೆಂಟ್ ರ್ಯಾಲಿ ಬಂದಿರೋದು ಮೇಜರ್ ರೀಸನ್ ಅದೇ. ಯಾಕಂದ್ರೆ ಫೆಡರಲ್ ರಿಸರ್ವ್ ಅವರು ರೀಸೆಂಟ್ ಆಗಿ ರೇಟ್ ಕಟ್ ಮಾಡಿದ್ರು. ಆ ರೇಟ್ ಕಟ್ ಅವರು ಸಾಕಷ್ಟು ಆಲ್ಮೋಸ್ಟ್ 6 months ಇಂದ ಮಾಡಿರ್ಲಿಲ್ಲ. ಸೊ ಅದಾದ್ಮೇಲೆ ಮಾಡಿರೋದ್ರಿಂದ ಅಲ್ಲಿ ನಮಗೆ ಆ ರ್ಯಾಲಿ ಸಿಕ್ಕಿರೋದು. ಸೊ ಡಿಮ್ಯಾಂಡ್ ಇದ್ದೇ ಇದೆ, ಕಂಟಿನ್ಯೂ ಆಗ್ತಾ ಇರೋದು. ಓಕೆ. ಸೊ ನಾನು ನಿಮ್ಗೆ ಈವೆಂಟ್ಸ್ ತೋರಿಸಿದ್ದೀನಿ, ಪ್ಲಸ್ ಈಗ ಏನ್ ಬರ್ಬೋದು ಅಂತಾನು ಹೇಳಿದ್ದೀನಿ. ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಕೆಳಗ್ ಹೋದ್ರೆ ಎಲ್ಲಿ ತನಕ ಹೋಗ್ಬೋದು ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಜಾಗ ಚೆಕ್ ಮಾಡಿ. ಈ ಜಾಗ ಮೋಸ್ಟ್ ಕ್ರಿಟಿಕಲ್ ಇಲ್ಲಿ. ಓಕೆ, ಇದು ಮೋಸ್ಟ್ ಕ್ರಿಟಿಕಲ್ ಏರಿಯಾ. ಇದು ಏನಂದ್ರೆ ಇದಕ್ಕೆ ಡಬಲ್ ಬಾಟಮ್ ಅಂತ ಕರಿತೇವೆ, ಇಲ್ಲ W ಪ್ಯಾಟರ್ನ್ ಅಂತ ಕರೀತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ. ಇದು ಎಲ್ಲಿದೆ ನೋಡಿ, 25,153 ಹತ್ತತ್ರ ಇದೆ. ಸೊ ಬೈ ಎನಿ ಚಾನ್ಸ್ ನಾವು ಕೆಳಗ್ ಬಂದ್ರೆ ಎಲ್ಲಿವರೆಗೂ ಬರ್ಬೋದು? ಇಲ್ಲಿ ಎಲ್ಲೋ ಒಂದ್ ಕಡೆ ಸಪೋರ್ಟ್ ತಗೊಂಡು ಇಲ್ಲಿಂದ ರಿವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ವೆರಿ ಹೈ ಪಾಸಿಬಿಲಿಟಿ. ಯಾಕೆಂದ್ರೆ ಇದು ನೋಡಿ, ಇಲ್ಲಿಂದ ಪ್ರೈಸ್ ಇಲ್ಲಿ ತನಕ ಹೋಗಿತ್ತು, ಅಲ್ಲಿಂದ ವಾಪಸ್ ಕೆಳಗ್ ಬಂದಿದೆ ಅಂದ್ರೆ ಇದು ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಈ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ನಮ್ಗೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ಇರೋದು ಸಪೋರ್ಟ್ ಎಲ್ಲಿ ತಗೊಳುತ್ತೆ, 25,250 ಹತ್ತತ್ರ ತಗೊಳುತ್ತೆ ಅಂತ. ಬೈ ಚಾನ್ಸ್ ಅದು ತಗೊಳ್ಳಿಲ್ಲ, ಕೆಳಗ್ ಬಂತು ಅಂದ್ರೆ 150 ತನಕನೂ ಹೋಗ್ಬೋದು. ಬಟ್ ಅಲ್ಲಿಂದ ಸಪೋರ್ಟ್ ಬರೋ ಸಾಧ್ಯತೆ ಇರುತ್ತೆ, ಅಲ್ಲಿಂದ ವಾಪಸ್ ಯೂಟರ್ನ್ ತಗೋಬಹುದು. ನನ್ಗೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಸದ್ಯಕ್ಕೆ ಡೌನ್ ಸೈಡ್. ಬಟ್ ಬರೋದಾದ್ರೆ ವಾಪಸ್ ಬೇಕಿದ್ರೆ 25,000 ತನಕನೂ ಬರ್ಬೋದು. ಓಕೆನಾ? ಪಾಸಿಬಿಲಿಟಿಗೇನು ಎಲ್ಲ ಇದೆ, ಬಟ್ ಇವೆಲ್ಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ ಹೋಲ್ಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಫಸ್ಟ್ 25,250ನೇ ಹೋಲ್ಡ್ ಆಗ್ಬೇಕು ನನ್ನ ಪ್ರಕಾರ. 261 ಹತ್ತತ್ರ ಅಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಅದು ಡೆಫಿನೆಟ್ ಆಗಿ ಹೋಲ್ಡ್ ಆಗಿ ಮೂವ್ ಆಗ್ಬೇಕು. ಓಕೆ, ಬೈ ಚಾನ್ಸ್ ಅದು ಹೋಗಕ್ ಆಗ್ತಾ ಇಲ್ಲ, ಹೊಸ ಹೈ ಕ್ರಿಯೇಟ್ ಮಾಡಕ್ ಆಗ್ಲಿಲ್ಲ, ಇದ್ರ ಮೇಲ್ ಹೋಗಕ್ ಆಗ್ಲಿಲ್ಲ, ಅವಾಗ ಏನಾರೋ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಇಲ್ಲಿ ಸಪೋರ್ಟ್ ಸಿಕ್ಕಿ ವಾಪಸ್ ಮೇಲ್ ಹೋಗೋ ಸಾಧ್ಯತೆ ತುಂಬಾನೇ ಇದೆ. ಓಕೆನಾ? ಸೊ ದಟ್ ಈಸ್ ದ ಫಸ್ಟ್ ಏಮ್. ನೋಡೋಣಂತೆ ಹೇಗೆ ಮೂವ್ ಆಗುತ್ತೆ ಮಾರ್ಕೆಟ್, ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಕೆಳಗ್ ಹೋದ್ರೆ ಫಸ್ಟ್ ನಮ್ಗೆ ಸಪೋರ್ಟ್ ಲೆವೆಲ್ ಇರೋದು, ಇಮಿಡಿಯೇಟ್ ಸಪೋರ್ಟ್ ಲೆವೆಲ್ 250 ಹತ್ತತ್ರ. ಅದ್ರ ಕೆಳಗಡೆ ಬಂದ್ರೆ ಇದು ಯಾವತ್ತಕ್ಕೆ, ಇದು ಗ್ಯಾಪ್ ಇಂದ ಸಪೋರ್ಟ್ ಇರೋದು. ಅದು ಬಿಟ್ರೆ ನೆಕ್ಸ್ಟ್ 150 ಹತ್ತತ್ರ. ಇದು ಯಾವ ಸಪೋರ್ಟ್ ಇರೋದು, ಇದು ಹಳೆಯ ಓಲ್ಡ್ ರೆಸಿಸ್ಟೆನ್ಸ್.
which is now a support. So this is the next important level. ಇದು ಬ್ರೇಕ್ ಆಯ್ತು ಅಂದ್ರೆ ಸೈಕಲಾಜಿಕಲಿ 25,000 is the next important support level. ಎಲ್ಲಿವರೆಗೂ ಇದು ಬ್ರೇಕ್ ಆಗಲ್ಲ ಅಲ್ಲಿವರೆಗೂ ನಾವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈ ಮಂತ್ ಅಲ್ಲಿ ನೋಡಿ ಆಲ್ರೆಡಿ ನಾವು 20th ಆಫ್ ದ ಮಂತ್ ಬಂದಿದ್ದೀವಿ. ಇನ್ ಹಾರ್ಡ್ಲಿ ಎಷ್ಟು ದಿನ ಇದೆ, ನಮ್ ಎಕ್ಸ್ಪೈರಿಗೆ ಎಷ್ಟು ಟೈಮ್ ಇದೆ ನೋಡೋಣ ಅಂತ. ಓಕೆ, ಈ ವೀಕೆ ಎಕ್ಸ್ಪೈರಿ ಆಗ್ತಾ ಇರೋದು ಕರೆಕ್ಟಾ? ನಿಫ್ಟಿ ಮಾತ್ರ ಒಂದ್ ನಿಮಿಷ, ಎಕ್ಸ್ಪೈರಿ ಎಲ್ಲ ಆಗ್ತಾ ಇರೋದು ಲಾಸ್ಟ್ ಥರ್ಸ್ಡೇನೆ ತಗೊಳೋದು ಅಂದ್ರೆ ಸೆಪ್ಟೆಂಬರ್ ತಗೊಂತಾ ಇದೆ ಅಂದ್ರೆ ಟ್ಯೂಸ್ಡೇ ತಗೊಂತಾ ಇದೆ. ನಿಫ್ಟಿ ಎಕ್ಸ್ಪೈರಿ ನಮಗೆ 30th ತನಕ ಇದೆ ಅಂದ್ರೆ ಇನ್ನು 10 ದಿನ ಇದೆ. 10 ದಿನದಲ್ಲಿ ನೋಡಿ 10 ದಿನ ಇದೆ ಅಲ್ವಾ? ಸೊ ಇದ್ರಲ್ಲಿ ನೋಡಿ 2021 ಹಾಲಿಡೇ. ಓಕೆ, ಅದಾದ್ಮೇಲೆ 27, 28 ಹಾಲಿಡೇ. ಸೊ ಇಲ್ಲಿ 10 ದಿನ ಇದ್ರು 4 ದಿನ ಆಕ್ಚುಲಿ ಅಲ್ಲೇ ರಜಾ ಇದೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ ಆಗ್ತಾ ಇದೆ ನೋಡೋಣ ಅಂತ. ನಮ್ಗೆ ಈ ಮಂತ್ ಶುರು ಆದಾಗಿಂದ ಚೆಕ್ ಮಾಡೋದಾದ್ರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಮಂತ್. ಸೊ ಸೆಪ್ಟೆಂಬರ್ ಮಂತ್ ಇಡೀ ಮಂತ್ ಮೇಲಿದ್ದೀವಿ ನೋಡಿ. ಇದು ಸೆಪ್ಟೆಂಬರ್ 1st. ಓಕೆ, ಸೆಪ್ಟೆಂಬರ್ 1st ಅಲ್ಲಿಂದ ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿಂದ ಇದೀವಿ. ಇಲ್ಲಿಂದ ನೋಡಿ ಕಂಟಿನ್ಯೂಸ್ ಆಗಿ ಮೇಲಿದೆ ಅಂದ್ರೆ ದಿಸ್ ಹೋಲ್ ಮಂತ್ ಕಂಟ್ರೋಲ್ ಯಾರ ಕೈಯಲ್ಲಿದೆ? ಬುಲ್ಸ್ ಕೈಯಲ್ಲಿದೆ. ಸೊ ಅವ್ರ ಹತ್ರ ಸ್ಟ್ರೆಂತ್ ಜಾಸ್ತಿನೇ ಇದೆ. ಸೊ ಆದ್ರಿಂದ ಅವ್ರು ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ರೆಡಿ ಇರಲ್ಲ. ಓಕೆನಾ? ಸೊ ಬುಲ್ಸ್ ಅಲ್ಲಿ ಕಂಟ್ರೋಲ್ ಇದೆ. ಸೊ ಬುಲ್ಸ್ ಅಲ್ಲಿ ಕಂಟ್ರೋಲ್ ಇರ್ಬೇಕಾದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಹೋಲ್ಡ್ ಮಾಡಕ್ಕೆ. ಪಾಸಿಬಿಲಿಟಿ ಇಸ್ ವೆರಿ ಹೈ. ಸೊ ಏನೋ ಸೆಲ್ಲಿಂಗ್ ಬಂದಿದೆ, ಆ ಸೆಲ್ಲಿಂಗ್ ಬಂದಿರೋದನ್ನ ಕೆಳಗಡೆ ಲೆವೆಲ್ ಅಲ್ಲಿ ಎಲ್ಲಾದ್ರೂ ಸಪೋರ್ಟ್ ತಗೊಂಡು ಮೇಲ್ ಬರೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಓವರ್ ಆಲ್ ನೋಡಿದ್ರೆ. ಯಾಕಂದ್ರೆ ಈ ನೆಕ್ಸ್ಟ್ 10 ಡೇಸ್ ಇದೆ. ನೆಕ್ಸ್ಟ್ 10 ಡೇಸ್ ಇಷ್ಟು ಲಾಸ್ಟ್ 20 ಡೇಸ್ ಇಂದ ಅವರು ಹೋಲ್ಡ್ ಮಾಡಿರ್ಬೇಕಾದ್ರೆ ನೆಕ್ಸ್ಟ್ 10 ಡೇಸ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದು ಇಲ್ಲ. ಓಕೆನಾ? ಇಂಗ್ಲಿಷ್ ಲೆಟರ್ ಸರ್ ಬಟ್ ವೀಕ್ಲಿ ಅವ್ರಿಗೆ ಹೇಗಿರುತ್ತೆ ಸರ್ ಅದು? ಏನ್ ವೀಕ್ಲಿ ಸರ್? ಅಂದ್ರೆ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆಯಲ್ವಾ? ನಿಫ್ಟಿ ಮಂಗಳವಾರ ಎಕ್ಸ್ಪೈರಿ ಆಗತ್ತಲ್ಲ, ಸರ್ ಸೊ ಅದು ಈ ಮಂಗಳವಾರ ಎಕ್ಸ್ಪೈರಿ ಆಗಕ್ಕೆ ನಾ ಹೇಳಿದೀನಲ್ಲ ನಿಮ್ಗೆ. ಎಕ್ಸ್ಪೈರಿ ಸ್ಟ್ರಾಟಜಿ ಪ್ರಕಾರ ಏನಿದೆ? 25,200 ಇಂದ 25,400. ಇಲ್ಲಿ ಇವ್ರಿಬ್ರು ಕೂತ್ಕೊಂಡಿದ್ದಾರೆ. ಇದ್ರ ಕೆಳಗ್ ಹೋದ್ರೆ ನೆಗೆಟಿವ್ ಆಗುತ್ತೆ, ಇದ್ರ ಮೇಲ್ ಹೋದ್ರೆ ಪಾಸಿಟಿವ್ ಆಗುತ್ತೆ, ಇಲ್ಲ ಅಂದ್ರೆ ಇಷ್ಟರಲ್ಲೇ ಇರುತ್ತೆ. ಓಕೆ ಸರ್. ನಿಮ್ ಸ್ಟೆಪ್ ಎಲ್ಲ ಫಾಲೋ ಮಾಡಿದ್ವಿ. ಈ ವೀಕ್ ಆಲ್ಮೋಸ್ಟ್ ತುಂಬಾ ಪ್ರಾಫಿಟ್ ಆಗಿದೆ. ಥ್ಯಾಂಕ್ ಯು. ನಾನು ಈ ಹಿಂದೆ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೆ ಎಲ್ಲ ರೆಕ್ಟಿಫೈ ಆಗಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ರೆಕ್ಟಿಫೈ ಆಗಿದ್ರೆ ಫ್ಯಾಂಟಾಸ್ಟಿಕ್. ನೀವು ಆದಷ್ಟು ಇನ್ನೂ ಚೆನ್ನಾಗಿ ಮಾಡಿ. ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಆ ಪ್ರೋ ಟ್ರೇಡರ್ ತಗೊಂಡಿದ್ದೀರಾ ಮಂಜುನಾಥ್ ಅವರೇ? ಪ್ರೋ ಟ್ರೇಡರ್ ತಗೊಳ್ಳಿ, ಇಲ್ಲ ಅಂದ್ರೆ ಆ 1 year ಪ್ರೋಗ್ರಾಮ್ ತಗೊಳ್ಳಿ. ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಫುಲ್ ಫ್ಲೆಜ್ಡ್ ಆಗಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ನಾವೇ ಮಾಡ್ಕೊಂಡು ಹೋದ್ರೆ ನಮ್ಗೆ ಇನ್ನು 3 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು ನಾವೊಂದು ಕರೆಕ್ಟ್ ಲೆವೆಲ್ ಬರಕ್ಕೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ 6ಕ್ಕೆ ಇಳಿಯಲ್ಲ 3ಕ್ಕೆ ಹೋಗಲ್ಲ ಅಂತಾರಲ್ಲ, ಹಂಗೆ ಪ್ರಾಫಿಟ್ ಮಾಡ್ತೀವಿ, ನೆಕ್ಸ್ಟ್ ಲಾಸ್ ಮಾಡ್ಕೋತೀವಿ, ಪ್ರಾಫಿಟ್ ಮಾಡ್ತೀವಿ, ಲಾಸ್ ಮಾಡ್ಕೊಂತೀವಿ. ಇಲ್ಲಿಂದ ಕರೆಕ್ಟ್ ಆಗಿ ನಮ್ಗೆ ಕನ್ಸಿಸ್ಟೆಂಟ್ ಪ್ರಾಫಿಟ್ ಬರಬೇಕು ಅಂದ್ರೆ ಅದಕ್ಕೆ ಡಿಸಿಪ್ಲಿನ್ ಬರಬೇಕು. ಅದಕ್ಕೆ ತಕ್ಕಂಗೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರಿಂದ ನೀವು ನಾನ್ ಸಜೆಸ್ಟ್ ಮಾಡೋದು ಬೆಟರ್ ನೀವು ಇದನ್ನ ತಗೊಳ್ಳಿ. ಅದು ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆನಾ? ನಿಮ್ಗೆ ಏನಾದ್ರು ಗೈಡೆನ್ಸ್ ಬೇಕು ಅಂದ್ರೆ ಹೇಳಿ. ನಾನು ಆಕ್ಚುಲಿ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅದ್ ಏನೇನ್ ಬೇಕೋ ಅದನ್ನ ಮಾಡೋಣ. ಸರಿ, ಬೇರೆ ಯಾರ್ದಾರ ಏನಾರ ಕೇಳೋದಿದ್ಯಾ? ಏನಾರ ಕ್ವಶನ್ ಇದ್ರೆ ಕೇಳಿ. ನಿಮ್ದು ಏನೇ ಕ್ವಶನ್ ಇದ್ರು ಹೇಳ್ತೀನಿ. ಓಕೆ, ನಿಫ್ಟಿದು ಹೇಳ್ತಾ ಇದ್ದೆ ನಿಮ್ಗೆ.
ನಿಫ್ಟಿ ಜೊತೆಗೆ ನೆಕ್ಸ್ಟ್ ಬೇರೆ ಯಾವ್ದ್ರಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಒಂದೇ ಒಂದು ನಿಮಿಷ. ನಿಫ್ಟಿದು ನಿಫ್ಟಿದ್ ಗೊತ್ತಾಯ್ತಲ್ವಾ ಏನ್ ಲೆವೆಲ್ಸ್ ಇದೆ. ಬ್ಯಾಂಕ್ ನಿಫ್ಟಿದ್ ನೋಡೋಣಂತೆ. ಬ್ಯಾಂಕ್ ನಿಫ್ಟಿನು ನೋಡಿ ಸೆಪ್ಟೆಂಬರ್ 1 ಇಂದ ಇಲ್ಲಿದೆ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲೆ ಇದೆ. ಬ್ಯಾಂಕ್ ನಿಫ್ಟಿನೂ ಸ್ಟ್ರಾಂಗ್ ಆಗೇ ಇದೆ. ಸೊ ಬ್ಯಾಂಕ್ ನಿಫ್ಟಿನೂ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಇಲ್ಲೂ ಏನಾಗಿದೆ 60 RSI ಹತ್ರ ಒಂದ್ ಸ್ವಲ್ಪ ಮೇಲ್ ಹೋಗಿ ಅಲ್ಲಿ ಕೆಳಗ್ ಬಂದಿದೆ. ಈಗ ವಾಪಸ್ 60 RSI ಮೇಲ್ ಹೋದ್ರೆ ಇದು ಮತ್ತೆ ಸ್ಟ್ರೆಂತ್ ಸಿಗುತ್ತೆ. ಓಕೆನಾ. ಬಜಾಜ್ ಫೈನಾನ್ಸ್, ಸಂತೋಷ್ ಒಂದ್ ನಿಮಿಷ ವೇಟ್ ಮಾಡಿ. ಈಗ ಸದ್ಯಕ್ಕೆ ಲೆಟಸ್ ಫಿನಿಶ್ ನಮ್ದು ಏನ್ ಇದೆಯಲ್ಲ ಇದನ್ನ ಫಸ್ಟ್ ಮುಗ್ಸೋಣಂತೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ನೋಡಿ. ಬ್ಯಾಂಕ್ ನಿಫ್ಟಿ ಕೆಳಗ್ ಬಂದ್ರೆ ಎಲ್ಲಿಗೆ ಬರ್ಬೋದು ನೋಡಿ, ಇದು ಇಂಪಾರ್ಟೆಂಟ್ ಲೆವೆಲ್. ಇದು ಇಲ್ಲಿಲ್ಲ, ಇಲ್ಲಿಂದನೂ ಇಂಪಾರ್ಟೆಂಟ್ ಲೆವೆಲ್. ಸೊ ಈ ಜಾಗ ತುಂಬಾ ಸ್ಟ್ರಾಂಗ್ ಲೆವೆಲ್ ಇತ್ತು, ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಅದು ಬ್ರೇಕ್ ಆದಾಗ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು, ವಾಪಸ್ ಬಂದಿದೆ. ಆದ್ರಿಂದ ವಾಪಸ್ ಇದು ಸಪೋರ್ಟ್ ಕೊಡ್ಬೇಕು. ಸೊ ಇದು ಎಲ್ಲಿದೆ ಸಪೋರ್ಟ್ ಲೆವೆಲ್? 25,000 ಹತ್ತತ್ರ ಇದೆ. ಸಾರಿ, 55,000 ಹತ್ತತ್ರ ಇದೆ. 55,000 ಇಂದ 55,200 ಅಂತ ಅನ್ಕೊಳ್ಳಿ. ಇದು ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಕೆಳಗ್ ಬಂದ್ರೆ ಎಲ್ಲಿವರೆಗೂ ಬರ್ಬೋದು? ಇಲ್ಲಿ ಬರ್ಬೋದು. ಇಲ್ಲಿಂದ ರಿವರ್ಸಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಸೆಲ್ಲರ್ಸ್ ಟ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಇದು. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಎಲ್ಲಿದೆ? 56,000 ಹತ್ರ ರೆಸಿಸ್ಟೆನ್ಸ್ ಇದೆ. ಈ 56,000 ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಆಲ್ ಟೈಮ್ ಹೈ ಹೋಗೋಕ್ ರೆಡಿ ಇದೆ. ಓಕೆ, ನಿಫ್ಟಿಲ್ ಕೂಡ ಈಗ ಏನಾದ್ರೂ ನಾವು ಈ ಮೊನ್ನೆ ಮಾಡಿದ ಹೈ ಮೇಲೆ ಕ್ರಾಸ್ ಮಾಡಿ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದು ಪ್ರೀವಿಯಸ್ ಏನ್ ಹೈ ಮಾಡಿತ್ತೋ ಅಲ್ಲಿ ಹೋಗುತ್ತೆ. ಎಲ್ಲಿ? ಇಲ್ಲಿ ತನಕ ಹೋಗುತ್ತೆ. ಇಲ್ಲಿ ಎಲ್ಲಿ ಇದ್ವಿ? 25,650-700 ಹತ್ರ ಹೋಗುತ್ತೆ. ಇದ್ರ ಮೇಲೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಆಲ್ ಟೈಮ್ ಹೈಗೆ ಹೋಗಕ್ಕೆ ಫುಲ್ ರೆಡಿ ಆಗಿದೆ. ಓಕೆನಾ. ಸೊ ಸೆನ್ಸೆಕ್ಸ್ ಅಲ್ಲೂ ಅಷ್ಟೇ. ಸೆನ್ಸೆಕ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡಿ ಈ ಲೆವೆಲ್ ಇರೋದು ಎಲ್ಲಿದೆ? 25,000 ಸಾರಿ 82,200 ಹತ್ತತ್ರ. ಸೊ 82,000 ಇಂದ 82,200 ನಮಗೆ ಸೆನ್ಸೆಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್. ಓಕೆ, ಸೊ ಅದ್ರ ಮೇಲೆ ಹೋದ್ರೆ ಐ ಥಿಂಕ್ ಈಗ ರೀಸೆಂಟ್ ಹೈ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಐ ಥಿಂಕ್ ನಮ್ಮ ಆಲ್ ಟೈಮ್ ಹೈ ಹತ್ರ ಹೋಗ್ಬೋದಾ? ಇಲ್ಲಿ 84,000 ಇಲ್ಲ, ಈಗ ಸದ್ಯಕ್ಕೆ ಇಲ್ಲಿಗೆ ಬರ್ಬೋದು. ಓಕೆ, 84,000 ಹತ್ತತ್ರ ಬರ್ಬೋದು. ಅದ್ರ ಮೇಲ್ ಹೋದ್ರೆ ದೆನ್ ಆಕ್ಚುಲಿ ನಾವು ಆಲ್ ಟೈಮ್ ಹೈಗೆ ಹೋಗಕ್ ರೆಡಿ ಆಗ್ಬೋದು. ಆಲ್ ಟೈಮ್ ಹೈ ಇದು ಸ್ವಲ್ಪ ದೂರ ಇದೆ ಇದು, ಬಟ್ ಹೋಗ್ಬೋದು. ಸೊ ಎಲ್ಲ ಪಾಸಿಬಿಲಿಟಿನೂ ಇದೆ. ಓವರ್ ಆಲ್ ಮಾರ್ಕೆಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಆದ್ರಿಂದ ಇಲ್ಲಿ ಸೆಲ್ ಸೈಡ್ ಆಪರ್ಚುನಿಟಿ ತುಂಬಾ ಜಾಸ್ತಿ ಇವಾಗ ಸಿಗೋ ಚಾನ್ಸಸ್ ಕಮ್ಮಿ ಇದೆ. ಸೊ ಈಗ ನೆಕ್ಸ್ಟ್ ನೋಡಿ, ಆಲ್ಮೋಸ್ಟ್ 20 ಡೇಸ್, 2/3 ಆಫ್ ದ ಮಂತ್ ಕಂಪ್ಲೀಟ್ ಆದ್ಮೇಲೆ ಇನ್ 10 ದಿನಕ್ಕೆ ಯಾವುದೇ ಕಾರಣಕ್ಕೂ ಬುಲ್ಸ್ ಬೇರ್ಸ್ಗೆ ಬಿಟ್ಕೊಡೋದಿಲ್ಲ. ಓಕೆನಾ. ಸೊ ಆದ್ರಿಂದ ಇಲ್ಲಿಂದ ಮೇಲ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಪ್ರಾಫಿಟ್ ಬುಕಿಂಗ್ ಬಂದ್ರೆ ಅಲ್ಲಿಂದ ಬೈಯಿಂಗ್ ಆಪರ್ಚುನಿಟಿ ಬರುತ್ತೆ. ಬೈಯಿಂಗ್ ಮೇಲೆ ಫೋಕಸ್ ಮಾಡಿ. ಓಕೆನಾ. ನಿಮ್ದು ಯಾವ್ದಾರ ಸ್ಟಾಕ್ ಇದ್ರೆ ಹೇಳ್ಬಿಡಿ. ನೀವೇನೋ ಬಜಾಜ್ ಫೈನಾನ್ಸ್ ಹೇಳಿದ್ರೆ ನಾನು ನೋಡ್ತೀನಿ ಏನಾಗ್ತಾ ಇದೆ ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್ ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಅಂತೂ ಇದೆ. ಇಲ್ಲಿ ಸ್ವಲ್ಪ ಆಕ್ಚುಲಿ ಕನ್ಸಾಲಿಡೇಟ್ ಮಾಡ್ತಾ ಇದೆ. ಇಲ್ಲಿ ಒಂದ್ ರೌಂಡ್ 60 RSI ಹತ್ರ ಬರ್ಬೋದು ಟೆಸ್ಟ್ ಮಾಡಕ್ಕೆ. ನೋಡಿ ಬಜಾಜ್ ಫೈನಾನ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಲಾಸ್ಟ್ ಆಲ್ಮೋಸ್ಟ್ ಎಷ್ಟು ವರ್ಷ, ಎಲ್ಲಿಂದ 2021 ಇಂದ ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ಇದು ತುಂಬಾ ಚಿಕ್ಕ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಸೊ ಈ ರೇಂಜ್ ಮೇಲೆ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ. ಇಲ್ಲಿಂದ ಕಂಟಿನ್ಯೂ ಆದ್ರೆ ಡೆಫಿನೆಟ್ಲಿ ಇದು ಮೇಲ್ ಹೋಗಕ್ಕೆ ರೆಡಿ ಇದೆ. ಲಾಂಗ್ ಟರ್ಮ್ ಡೆಫಿನೆಟ್ಲಿ ಈಸ್ ಲುಕಿಂಗ್ ಪ್ರಾಸ್ಪೆಕ್ಟಿವ್. ಶಾರ್ಟ್ ಟರ್ಮ್ ಅಲ್ಲೂ ಆಕ್ಚುಲಿ ಎವ್ರಿಥಿಂಗ್ ಎಲ್ಲಾಗೂ ಪಾಸಿಟಿವ್ ಆಗೇ ಇದೆ. ಆಲ್ ಡೇಟಾ ಈಸ್ ವೆರಿ ಮಚ್ ಪಾಸಿಟಿವ್. ನೋಡಿ
ಡೈಲಿ 60 ಮೇಲಿದೆ, ವೀಕ್ಲಿ 60 ಮೇಲಿದೆ, ಮಂತ್ಲಿ 60 ಮೇಲಿದೆ. ಎವ್ರಿಥಿಂಗ್ ಈಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್, ಎಕ್ಸ್ಟ್ರಾರ್ಡಿನರ್ಲಿ ಪಾಸಿಟಿವ್. ಈಗ ಏನಾಗಿದೆ ಅಂದ್ರೆ ಲಾಸ್ಟ್ ಒಂದು ವರ್ಷದಲ್ಲಿ ಒಂದು ಚಿಕ್ಕ ರೇಂಜಲ್ಲಿ ಇದೆ ನೋಡಿ. ಇದು ಆಲ್ಮೋಸ್ಟ್ ಲಾಸ್ಟ್ 3 ಇಯರ್ಸ್ ಇಂದ ಈ ರೇಂಜ್ ಅಲ್ಲಿ ಇತ್ತು, ಲಾಸ್ಟ್ 1 ಇಯರ್ ಇಂದ ಈ ರೇಂಜ್ ಅಲ್ಲಿ ಇದೆ. ಸೊ ಆಲ್ ಟೈಮ್ ಹೈ ಹತ್ರನೇ ಇದೀವಿ ಅನ್ಸುತ್ತೆ. ಐ ಥಿಂಕ್ ವಿ ಆರ್ ಅಟ್ ಆಲ್ ಟೈಮ್ ಹೈ. ಆಲ್ ಟೈಮ್ ಹೈ ಅಲ್ಲೇ ಇದ್ದೀವಿ ನೋಡಿ. ಆಲ್ ಟೈಮ್ ಹೈಗೆ ಇದು ಟಚ್ ಆಗಿರೋದು ಇದು ರೀಸೆಂಟ್ ಆಗಿ 15 ಸೆಪ್ಟೆಂಬರ್. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಐ ಥಿಂಕ್ ಇಟ್ ಈಸ್ ರೆಡಿ ಟು ಮೂವ್ ಮಚ್ ಹೈಯರ್. ನೋಡಿ ಆಲ್ ಟೈಮ್ ಹೈ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಟೆಕ್ನಿಕಲಿ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ. ಟೆಕ್ನಿಕಲಿ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ಇನ್ನೂ ಮೇಲೆ ಹೋಗ್ಬೋದು. ಸೊ ಓನ್ಲಿ ಚಾಲೆಂಜ್ ಏನಾಗುತ್ತೆ ಅಂದ್ರೆ ಆ ಮೇಲ್ ಹೋದಾಗ ಅಲ್ಲಿಂದ ವಾಪಸ್ ಕೆಳಗ್ ಬರೋದು, ಮೇಲ್ ಹೋಗೋದು. ಈಗ ಸೈಡ್ ವೇಸ್ ನೀವು ಮಾಡ್ತಾ ಇದೀರಲ್ಲ, ಈ ಸೈಡ್ ವೇಸ್ ಮೂವ್ಮೆಂಟ್ ಎಲ್ಲಿವರೆಗೂ ನಡೀತಾ ಇರುತ್ತೆ ಅಲ್ಲಿವರೆಗೂ ಸೈಡ್ ವೇಸ್ ಇರುತ್ತೆ. ಅದು ಕ್ಲಿಯರ್ ಆಗಿ ನಮ್ಗೆ ಬ್ರೇಕ್ಔಟ್ ಆಗ್ಬೇಕು, ವಾಲ್ಯೂಮ್ ಬರ್ಬೇಕು, ಅವೆಲ್ಲ ಆದಾಗ್ಲೇ ಏನಾದ್ರೂ ಮೂವ್ಮೆಂಟ್ ಬರ್ಬೋದು. ಇನ್ನು ಅಂತ ಹೆವಿ ವಾಲ್ಯೂಮ್ ಯಾವುದು ಕಾಣಿಸ್ತಾ ಇಲ್ಲ. ಸೊ ಅದರಿಂದ ಇಲ್ಲಿ ಬ್ರೇಕ್ಔಟ್ ಆಗುತ್ತಾ ಆಗಲ್ವಾ ಅನ್ನೋದು ಕ್ಲಾರಿಟಿ ಸದ್ಯಕ್ಕಂತೂ ಇಲ್ಲ. ಯಾಕಂದ್ರೆ ಇನ್ನೂ ಸೈಡ್ ವೇಸ್ ಆಗಿದೆ. ಸೊ ಆದ್ರಿಂದ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಓವರ್ ಆಲ್ ಸ್ಟ್ರಕ್ಚರ್ ತುಂಬಾನೇ ಪಾಸಿಟಿವ್ ಇದೆ, ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಇದೆ. ಸರಿ, ಇನ್ಯಾರ್ಗಾರ ಏನಾರು ಕ್ವಶನ್ ಇದ್ರೆ ಹೇಳಿ. ಏನೇ ಕ್ವಶನ್ಸ್ ಇದ್ರು ನಿಮ್ದೆಲ್ಲ ಕ್ವಶನ್ಸ್ ಇನ್ನು ಒಂದೊಂದಾಗೆ ಆನ್ಸರ್. ಐಡಿಯಾ ಸ್ಟಾಕ್ ನೋಡಿ, ಅಲ್ಲಿ ಫಂಡಮೆಂಟಲ್ಸ್ ತುಂಬಾ ಪ್ರಾಬ್ಲಮ್ ಇದೆ ಐಡಿಯಾದಲ್ಲಿ. ಅದು ಬಿಟ್ರೆ ಓವರ್ ಆಲ್ ನೋಡೋಣಂತೆ ಏನಾಗ್ತಾ ಇದೆ. ರೀಸೆಂಟ್ ಆಗಿ ಟೆಕ್ನಿಕಲಿ ಓಕೆ, 40 RSI ಸಪೋರ್ಟ್ ತಗೊಂಡಿದೆ. ಲಾಸ್ಟ್ 1 ಮಂತ್ ಅಲ್ಲಿ 30% ಮೂವ್ ಆಗಿದೆ, ವಿಚ್ ಇಸ್ ವೆರಿ ಮಚ್ ಪಾಸಿಟಿವ್. ವೀಕ್ಲಿನೂ ಆಕ್ಚುಲಿ 60 ಮೇಲೆ ಬರಕ್ ಟ್ರೈ ಮಾಡ್ತಾ ಇದೆ, ವಿಚ್ ಇಸ್ ಡೆಫಿನೆಟ್ಲಿ ಪಾಸಿಟಿವ್. ಓವರ್ ಆಲ್ ಟೆಕ್ನಿಕಲಿ ಇಟ್ ಈಸ್ ಲುಕಿಂಗ್ ಗುಡ್. ಓಕೆ, ಟೆಕ್ನಿಕಲಿ ನಮ್ಗೇನು ಅಂತ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಇರೋದೇ ಸಿಕ್ಕಾಬಟ್ಟೆ ಡೆಪ್ಟ್ ಇದೆ ಕಂಪ್ನಿಲಿ, ಅದೇ ಬಿಗ್ಗೆಸ್ಟ್ ಚಾಲೆಂಜ್ ಇರೋದು. ಅದು ಬಿಟ್ರೆ ಓವರ್ ಆಲ್ ಫಂಡಮೆಂಟಲ್ಸ್ ಇಸ್ ಅ ಬಿಗರ್ ಚಾಲೆಂಜ್. ಸೊ ಇಲ್ಲಿ ಏನಂದ್ರೆ ಟ್ರೇಡಿಂಗ್ಗೆ ತಗೋಬಹುದು, ಇನ್ವೆಸ್ಟ್ಮೆಂಟ್ಗೆ ಇದು ಪ್ರೀವಿಯಸ್ ಆಗಿ 16-17 ರೂಪಾಯಿ ತನಕ ಹೋಗಿತ್ತಲ್ಲ, ಅದ್ರ ಮೇಲೆ ಸಸ್ಟೈನ್ ಆಗಕ್ ಸ್ಟಾರ್ಟ್ ಆಗ್ಬೇಕು. ಅದಾದ್ಮೇಲೆ ಏನಾದ್ರು ಸ್ಟ್ರಾಂಗ್ ಮೂವ್ಮೆಂಟ್ ಬರ್ಬೋದು. ಇಲ್ಲಿ ಸುಮಾರು ಜನ ನೋಡ್ತಾ ಇದಾರೆ ಬೇರೆ ಕಂಪ್ನಿ ಟೇಕ್ ಓವರ್ ಆಗಕ್ಕೆ. ಅದೇನಾದ್ರು ಟೇಕ್ ಓವರ್ ಎಲ್ಲ ಆಯ್ತು ಅಂದ್ರೆ ಡೆಫಿನೆಟ್ಲಿ ಪಾಸಿಟಿವ್ ಆಗುತ್ತೆ ಇದಕ್ಕೆ. ಬಟ್ ಓವರ್ ಆಲ್ ಸೆಕ್ಟರ್ ಚೆನ್ನಾಗಿದೆ, ಇಷ್ಟು ವರ್ಷ ಸಸ್ಟೈನ್ ಆಗಿದೆ. ಗೌರ್ಮೆಂಟ್ ಇವಾಗ ಜಾಸ್ತಿ ಸ್ಟೇಕ್ ಆಗ್ಬಿಟ್ಟಿದೆ. ಏನಾಗಿದೆ ಅಂದ್ರೆ ಗೌರ್ಮೆಂಟ್ಗೆ ಏನ್ ಅವರು ಲೈಸೆನ್ಸಿಂಗ್ ಫೀ ಎಲ್ಲ ಕೊಡ್ಬೇಕಾಗಿತ್ತು ಅದೆಲ್ಲದನ್ನು ಆಕ್ಚುಲಿ ಶೇರ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಇಟ್ ಸೆಲ್ಫ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್, ಇದು ಒಂಥರ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗ್ಬಿಟ್ಟಿದೆ ಸದ್ಯಕ್ಕೆ. ಸೊ ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ವೋಡಾಫೋನ್ ಐಡಿಯಾ ಇದು ಕ್ಲೋಸ್ ಆಗಲ್ಲ ಕಂಪ್ನಿ. ಓಕೆ, ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಇಟ್ ಈಸ್ ಗುಡ್. ಬಟ್ ಇದಕ್ಕೆ ಫಂಡಮೆಂಟಲ್ಸ್ ಇನ್ನೂ ಚಾಲೆಂಜ್ ಇದೆ. ಸೊ ಆಸ್ ಎ ಇನ್ವೆಸ್ಟ್ಮೆಂಟ್ ಕಷ್ಟ ಇದೆ. ಟ್ರೇಡಿಂಗ್ಗೆ ಓಕೆ, ಟ್ರೇಡಿಂಗ್ ಆಪರ್ಚುನಿಟಿ ಇದ್ದಾಗ ಬೇಕಿದ್ರೆ ನೋಡ್ಬೋದು. ಟಾಟಾ ಮೋಟರ್ಸ್ ಟಾಟಾ ಮೋಟರ್ಸ್ ಅಲ್ಲಿ ಏನೋ ಡಿಮರ್ಜರ್ದು ನ್ಯೂಸ್ ಇತ್ತು. ಸೊ ಡಿಮರ್ಜರ್ ಇದ್ರೆ ಡೆಫಿನೆಟ್ಲಿ ಅದು ಪಾಸಿಟಿವ್ ಆಗುತ್ತೆ. ಲಾಸ್ಟ್ ಆಲ್ಮೋಸ್ಟ್ 1 ವರ್ಷದಿಂದ ಇದು ಒಂದು ಚಿಕ್ಕ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಬಿಟ್ವೀನ್ 600 ಇಂದ 700. ಈ ಚಾರ್ಟ್ ಸ್ಟ್ರಕ್ಚರ್ ಪ್ರಕಾರ ನೋಡಿ, 750 ಮೇಲೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. 750 ಕ್ರಾಸ್ ಆಗ್ಬೇಕು, ಅಲ್ಲಿವರೆಗೂ ಪ್ರಾಬ್ಲಮ್ ಅದಾದ್ಮೇಲೆ ತುಂಬಾ ಪಾಸಿಟಿವ್ ಆಗುತ್ತೆ 750 ಮೇಲೆ. ಸೊ ಸದ್ಯಕ್ಕಂತೂ ಇದು ಸೈಡ್ ವೇಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ 60 RSI ಮೇಲೆ ಇದ್ದಾಗ ಪಾಸಿಟಿವ್ ಇರುತ್ತೆ.
ಸೊ ಈಗ ಸದ್ಯಕ್ಕೆ ನೋಡಿ ಈ ರೇಂಜ್ ಅಲ್ಲಿ ಇದೆ. ಶಾರ್ಟರ್ ಟರ್ಮ್ ಅಲ್ಲಿ ನೋಡ್ಬೇಕು ಅಂದ್ರೆ ಈ ರೇಂಜ್ ಅಲ್ಲಿ ಓಡಾಡ್ತಾ ಇದೆ. ಇದ್ರ ಮೇಲೆ ಪಾಸಿಟಿವ್, ಇದ್ರ ಕೆಳಗಡೆ ನೆಗೆಟಿವ್. ಓಕೆನಾ? ಸೊ ಇಲ್ಲಿ ಏನಂದ್ರೆ ಪ್ರಾಬಬ್ಲಿ ಈ ಲೆವೆಲ್ ಹೋಲ್ಡ್ ಆಗ್ಬೇಕು. ಯಾಕಂದ್ರೆ ಇದು ನೋಡಿ, ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು. ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ರೆಸಿಸ್ಟೆನ್ಸ್. ಇದು ಬ್ರೇಕ್ ಆಗಿದೆ. ಇದು ಸಸ್ಟೈನ್ ಆದ್ರೆ ನನಗೆ 60 RSI ಮೇಲೆ ಟ್ರೇಡ್ ಆಗ್ಬೇಕು. ಅವಾಗ ಬೇಕಿದ್ರೆ ಡೆಫಿನೆಟ್ಲಿ ಪಾಸಿಟಿವ್ ಆಗುತ್ತೆ. So, ಸದ್ಯಕ್ಕಂತೂ ಅಷ್ಟೇ ಕಾಣಿಸ್ತಾ ಇರೋದು. ಓವರ್ ಆಲ್ ಅದೇ ಹೇಳದ್ನಲ್ಲ, 750 ಮೇಲೆ ಇದಕ್ಕೆ ಸ್ಟ್ರೆಂತ್ ಚೆನ್ನಾಗಿ ಸಿಗುತ್ತೆ. ಅಲ್ಲಿವರೆಗೂ ಇದು ಸ್ವಲ್ಪ ಸೈಡ್ ವೇಸ್ ಆಗೇ ಇರುತ್ತೆ. ಈಗ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇದಕ್ಕಿರೋದು 700. 700 ಸಸ್ಟೈನ್ ಆದ್ರೆ ಐ ಥಿಂಕ್ ವಾಪಸ್ ಇದು ಈ ಹೈಯರ್ ಲೆವೆಲ್ ಬರ್ಬೋದು. ಎಲ್ಲಿದೆ? 720. 720 ಮೇಲೆ 750 ಬರ್ಬೋದು. 750 ಮೇಲೆ ಸಸ್ಟೈನ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗುತ್ತೆ. ವಿಡಿಯೋ ಟೆಲಿಗ್ರಾಮ್ ಅಲ್ಲಿ ಯಾವ ವಿಡಿಯೋ ಹಾಕ್ಬೇಕು? ಮೋಟೋರೋಲಾ ನಿಮ್ ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ಳಿ ನೀವು ಬರ್ಬೇಕಾದ್ರೆ, ಸೊ ದಟ್ ನಾವು ಅಡ್ರೆಸ್ ಮಾಡಕ್ಕಾದ್ರೂ ಆಗುತ್ತೆ. ಈ ವಿಡಿಯೋನ ಇವಾಗ ಮಾತಾಡಿದ್ದು, ಈ ವಿಡಿಯೋ ಹಾಕ್ತೀನಿ, ಇವತ್ತದ ಹಾಕ್ತೀನಿ. ಸರಿ, ಇನ್ನೇನಾರ ಇದ್ಯಾ? ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಡೌಟ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು, ಇಲ್ಲ ಚಾಟ್ ಎಲ್ಲಾರು ಹಾಕಿ ಏನಾದ್ರು ಸರಿ, ಯಾವ್ದಾದ್ರು. ಹಲೋ ಸರ್. ಹೇಳಿ ಸರ್, ಹೇಳಿ ಮಂಜ. ಸರ್ ಇದು ನಿಫ್ಟಿಲಿ ಸರ್ ಓಪನ್ ಇಂಟ್ರೆಸ್ಟ್ ಇದೆಯಲ್ಲ ಹಾ, ಸರ್, ಅದು ಮಾರ್ಕೆಟ್ ಕೆಳಗೋದಾಗೆ ಕಾಲ್ ಸೈಡ್ ಜಾಸ್ತಿ ಇರುತ್ತೆ ಸರ್ ಓಪನ್ ಇಂಟ್ರೆಸ್ಟ್. ಮಾರ್ಕೆಟ್ ಕೆಳಗ್ ಹೋದಾಗ ಕಾಲ್ ಓಪನ್ ಇಂಟ್ರೆಸ್ಟ್, ಹೌದು. ಈ ಕಾಲ್ ಅಲ್ಲಿ ಸೆಲ್ಲರ್ಸ್ ತಾನೇ ಕುತ್ಕೊಳ್ಳೋದು, ಅಂದ್ರೆ ಹಾ, ರೆಸಿಸ್ಟೆನ್ಸ್ ತಾನೇ ಕಾಲ್ ಅಲ್ಲಿ ಪ್ರೊವೈಡ್ ಆಗೋದು. ಹೌದು ಸರ್. ಹಾ, ಸೊ ಏನ್ ಕ್ವಶನ್ ಏನ್ ಸರ್ ನಿಮ್ದು? ಕ್ವಶನ್ ಅದೇ ಸರ್, ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಕಾಲ್ ಸೈಡ್ ಜಾಸ್ತಿ ಇರ್ತಾರೆ ಸರ್, ಅದನ್ನೊಂದು ಗಮನಿಸಿದ್ ಸರ್ ನಾನು. ಅದು ನಾವು ಫಸ್ಟ್ ನಿಮ್ಗೆ ಆಪ್ಷನ್ ಚೈನ್ ಹೇಳ್ಕೊಟ್ಟಾಗ್ಲೇ ಹೇಳಿದೀವಲ್ಲ, ಕಾಲ್ ಸೈಡ್ ಅಲ್ಲಿ ಕಾಲ್ ರೈಟರ್ ಇರ್ತಾನೆ. ಕಾಲ್ ರೈಟರ್ ಅಂದ್ರೆ ಅವರು ಆಕ್ಚುಲಿ ಪ್ರೈಸ್ ನ ಕೆಳಗೆ ಎತ್ಕೊಂಡು ಹೋಗ್ತಾರೆ. ಸೊ ಕಾಲ್ ಅಲ್ಲಿ ಎಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ವಾಲ್ಯೂಮ್ ಜಾಸ್ತಿ ಇರುತ್ತೆ, ಅದು ರೆಸಿಸ್ಟೆನ್ಸ್ ಆಗುತ್ತೆ. ಹಾ ಸರ್. ಈಗ ಸರ್ ಆಪ್ಷನ್ಸ್ ಎಲ್ಲರೂ ಇದ್ರ ಸರ್, ಅವ್ರು ಯಾವ ತರ ದುಡ್ಡು ಮಾಡ್ತಾರೆ ಸರ್? ಲೈಕ್ ಅವ್ರಿಗೆ ಕಡಿಮೆ ಪ್ರಾಫಿಟ್ ಇರುತ್ತೆ, ಜಾಸ್ತಿ ರಿಸ್ಕ್ ಇರುತ್ತೆ ಸರ್. ಸರ್ ಅವರು ಔಟ್ ಆಫ್ ದ ಮನಿ ಮಾತ್ರ ಸೆಲ್ ಮಾಡೋದು ಸರ್, ಇನ್ ದ ಮನಿ ಸೆಲ್ ಮಾಡಲ್ಲ. ಅವ್ರು ಔಟ್ ಆಫ್ ದ ಮನಿಲಿ ಸೆಲ್ ಮಾಡ್ತಾರೆ. ನೋಡಿ, ಆಪ್ಷನ್ ಬೈಯರ್ ಮೆಂಟಾಲಿಟಿಗೂ ಆಪ್ಷನ್ ಸೆಲ್ಲರ್ ಮೆಂಟಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಆಪ್ಷನ್ ಬೈಯರ್ಗೇನು ರಿಸ್ಕ್ ಜಾಸ್ತಿ ತಗೊಳಕ್ ರೆಡಿ ಇದೆ ನೀವು. ಆಪ್ಷನ್ ಸೆಲ್ಲರ್ ರಿಸ್ಕ್ ಜಾಸ್ತಿ ಅಂತ ಅದು ಥಿಯರಿ ಪ್ರಕಾರ. ಪ್ರಾಕ್ಟಿಕಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಔಟ್ ಆಫ್ ದ ಮನಿಗೆ ಹೋಗಿ ಸೆಲ್ ಮಾಡ್ತಾರೆ. ಅವ್ರ ಹತ್ರದಲ್ಲಿ ಟ್ರೇಡ್ ಮಾಡೋದೇ ಇಲ್ಲ. ನೋಡಿ, ಎಲ್ಲಿದೀವಿ ನಾವು ಇರೋದು? 25,300 ಈ ರೇಂಜ್ ಅಲ್ಲಿ ಇದೀವಲ್ಲ. ಈ ಹಾ ಈ- ಸರ್. ನೋಡಿ ನಾವ್ ಎಲ್ಲಿದ್ದೀವಿ? ನಾವು ಈಗ ಇಲ್ಲಿ ಹತ್ತತ್ರ ಇದೆ, ಈ ಜಾಗದಲ್ಲಿ ಇದೀವಿ, ಕರೆಕ್ಟಾ? ಯೂಶಲಿ ಏನಾಗತ್ತೆ ಅಂದ್ರೆ ಆಪ್ಷನ್ ಬೈಯರ್ ಇಷ್ಟ್ರಲ್ಲಿ ಇರ್ತಾರೆ. ಈ ಜಾಗದಲ್ಲಿ ಆಪ್ಷನ್ ಬೈಯರ್ ಇರೋ ಸಾಧ್ಯತೆ ಜಾಸ್ತಿ. ಆಪ್ಷನ್ ಸೆಲ್ಲರ್ ಇದಕ್ಕಿಂತ ದೂರ ದೂರ ಇರ್ತಾರೆ. ಹ್ಮ್. ಇಲ್ಲಿ ಹತ್ರ ಹತ್ರ ಇರೋರು ಕಮ್ಮಿ, ದೂರ ದೂರ ಇರೋರೇ ಜಾಸ್ತಿ. ಪ್ರೀಮಿಯಂ ಕಮ್ಮಿ ಇರುತ್ತೆ. ಅವ್ರು 14 ರೂಪಾಯಿ ಝೀರೋ ಆಗೋದ್ ನೋಡ್ತಾರೆ, 9 ರೂಪಾಯಿ ಝೀರೋ ಆಗೋದ್ ನೋಡ್ತಾರೆ. ಇದನ್ನೆಲ್ಲ ಅಷ್ಟು ಇದ್ ಮಾಡಕ್ ಹೋಗಲ್ಲ ಅವ್ರು. ಇದು ಮಾಡೋರು ಇರ್ತಾರೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾಡ್ತಾರೆ ಇಲ್ಲಿ. ಬೇರೆ HNI ಇನ್ವೆಸ್ಟರ್ಸ್ ಎಲ್ಲ ಆದಷ್ಟು ಏನ್ ಮಾಡ್ತಾರೆ, ದೂರ ದೂರ ಹೋಗ್ತಾರೆ. ಎಷ್ಟು ದೂರ ಇರುತ್ತೆ ಅವ್ರಿಗೆ ಓಕೆ, ಹತ್ರ ಇದ್ದಷ್ಟು ಅವ್ರಿಗೆ ರಿಸ್ಕ್ ಜಾಸ್ತಿ. ಸರ್ ಫೈನ್ ಸರ್. ಆಕ್ಚುಲಿ ನಾನು ಬಿಸಿ ಇದ್ದೆ ಸರ್. ನನಗೆ ಟ್ರೇಡರ್ದು ಪ್ರೋಗ್ರಾಮಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗೋದು ಸ್ವಲ್ಪ ಗೊತ್ತಿರ್ಲಿಲ್ಲ ಸರ್. ಅದನ್ನ ಲಿಂಕ್ ಮತ್ತೆ ಫೀಸ್ ಸ್ಟ್ರಕ್ಚರ್ ಗೊತ್ತಿರ್ಲಿಲ್ಲ ಸರ್. ಲಿಂಕ್ ಶೆಟ್ಟರ್ ಅವರೇ, ನೀವು ಇದೊಂದ್ ಕೆಲಸ ಮಾಡಿ, ನಿಮ್ದು ಇದನ್ನ ಕಳಿಸಿ, ನಿಮ್ ನೇಮ್ ಫೋನ್ ನಂಬರ್ ಕಳಿಸಿ. ನಾನು ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಅವ್ರಿಗೆ ಕಾಲ್ ಮಾಡಕ್ ಹೇಳ್ತೀನಿ. ಅವರು ಕಾಲ್ ಮಾಡಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಓಕೆ.
ಬೇರೆ ಬೇರೆ ಯಾರ್ಗಾರ ಏನಾರ ಕ್ವಶನ್ ಇದೆಯಾ? ಯಾರ್ದಾರ ಏನಾರ ಕ್ವಶನ್ ಇದ್ರೆ ಹೇಳಿ, ನಿಮ್ದು ಏನೇನ್ ಕ್ವಶನ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡಿ. ಯಾರ್ದು ಏನು ಕ್ವಶನ್ ಇಲ್ಲ ಅಂದ್ರೆ ಕ್ಲಾಸ್ ಬೇಕಿದ್ರೆ ಇಲ್ಲೇ ವೈಂಡ್ ಆಫ್ ಮಾಡ್ಬೋದು. ಏನಾರ ಇದ್ರೆ ಹೇಳಿ, ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಸ್ಟ್ರಾಟಜಿ ಹೇಳ್ಬೇಕಿತ್ತು, ನೆಕ್ಸ್ಟ್ ವೀಕಲ್ಲಿ ಏನ್ ರೇಂಜ್ ಆಗ್ಬೇಕು ಅಂತ ಹೇಳ್ಬೇಕಿತ್ತು, ಅವೆಲ್ಲ ಹೇಳಾಗಿದೆ. ಈವೆಂಟ್ಸ್ ಏನ್ ಬರುತ್ತೆ ಹೇಳಾಗಿದೆ. ಈಗ ಇರೋ ನ್ಯೂಸ್ಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಹೇಳಾಗಿದೆ. ಐ ಥಿಂಕ್ ನಿಮ್ಗೆ ಏನೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ವೀಕ್ ಬೇಕು, ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಬೇರೆ ಏನಾರೋ ಬೇಕಿದ್ರೆ ನೀವು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸರ್ ಎಲ್ಲ ಫಾರೆಕ್ಸ್ ಹೇಳಿ ಸರ್. ಫಾರೆಕ್ಸ್ ಟ್ರೇಡಿಂಗ್ ಕ್ಲಾಸಸ್ ಹೇಳ್ತೀರಾ ಸರ್? ಇಲ್ಲ ಸರ್, ಫಾರೆಕ್ಸ್ ಟ್ರೇಡಿಂಗು ಇಂಡಿಯಾದಲ್ಲಿ ಇಲ್ಲಿಗಲ್ ಸರ್. ನೀವು ಕರೆನ್ಸಿಲ್ ಟ್ರೇಡ್ ಮಾಡ್ಬೋದು, ಕರೆನ್ಸಿ ಟ್ರೇಡಿಂಗು ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಅದು ವ್ಯಾಲಿಡ್ ಫಾರ್ ಓನ್ಲಿ ನಮ್ಮ ರೆಗ್ಯುಲರ್ ನಮ್ಮ ಸ್ಟಾಕ್ ಮಾರ್ಕೆಟ್ ಟೈಮ್ ಅಲ್ಲೇ ವ್ಯಾಲಿಡ್ ಇರುತ್ತೆ. ಕರೆನ್ಸಿ ಟ್ರೇಡಿಂಗು ಇದ್ರಲ್ಲೂ ಇದೆ. ಬಟ್ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಎಲ್ಲಾ ಕರೆನ್ಸಿಗಳು ಬರುತ್ತೆ, ಅದು 24/7 ರನ್ ಆಗುತ್ತೆ. ಓಕೆ ಸರ್. ಅದು ಇಂಡಿಯಾದಲ್ಲಿ ಇಲ್ಲಿಗಲ್. ಸರ್ ಈಗ 6:30 ಇಂದ ಕಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ ಸರ್. ಸರ್, 6 ಕಮೋಡಿಟಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 9 ಗಂಟೆ, ರಾತ್ರಿ 11:30 12 ಗಂಟೆ ತನಕನೂ ಇರುತ್ತೆ. ಅದು ಸೇಮ್ ಇದೇ ತರ ಅಲ್ವಾ ಸರ್? ಈಗ ಎಫ್ ಏನಿದೆ ಅದರಲ್ಲಿ ಆಪ್ಷನ್ಸ್ ಆದಷ್ಟು ಮಾಡಕ್ ಹೋಗ್ಬೇಡಿ, ಫ್ಯೂಚರ್ಸ್ ಅಲ್ಲಿ ಮಾಡ್ಬೋದು. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಲಿಕ್ವಿಡಿಟಿ ತುಂಬಾನೇ ಕಮ್ಮಿ ಇದೆ, ಅಲ್ಲಿ ಕಷ್ಟ ಅಲ್ಲಿ ಟ್ರೇಡ್ ಮಾಡೋದು. ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡ್ಬೋದು, ಬಟ್ ತುಂಬಾ ಜಾಸ್ತಿನೇ ಬೇಕು ನಿಮ್ಗೆ ಅಮೌಂಟ್. ಇರೋದ್ರಲ್ಲಿ ಸ್ವಲ್ಪ ಕಮ್ಮಿ ಅಂದ್ರೆ ಸಿಲ್ವರ್ ಮೈಕ್ರೋ ಮಾಡ್ಬೋದು, ಅದೊಂಚೂರು ಕಮ್ಮಿ ಇರುತ್ತೆ. ಇನ್ ಮಿಕ್ಕಿದೆಲ್ಲದಕ್ಕೂ ನಿಮ್ಗೆ ಇದು ಕಾಸ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಟ್ರೇಡ್ ಮಾಡಕ್ಕೆ. ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕ್ಲಾಸಸ್ ಸದ್ಯಕ್ಕಂತೂ ಅದ್ರದ್ದು ಪ್ಲಾನ್ ಇಲ್ಲ, ನೋಡ್ಬೇಕು. ಕಂಪ್ನಿಯವ್ರಿಗೆ ಇಂಟ್ರೆಸ್ಟ್ ಇದ್ರೆ, ಜಾಸ್ತಿ ಜನ ಬರ್ತಾರೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಡ್ಬೋದು. ಬೇಸಿಕ್ಲಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಮೋಟ್ರೋಲಾ ಎಡ್ಜ್ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಆ ನೋಡಿ, ಅದು ನಮ್ಮ ಪ್ರೋ ಟ್ರೇಡರ್ ಕೋರ್ಸ್ ಇದೆಯಲ್ಲ, ಅದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಡೆಪ್ತ್ ಅಲ್ಲಿ ಎಲ್ಲ ಮಾಡ್ತೀವಿ. ಸಾಕಷ್ಟು ಚಾರ್ಟ್ ಗಳನ್ನ ಓದೋದು, ಅನಲೈಸ್ ಮಾಡೋದು ಎಲ್ಲ ಮಾಡ್ತೀವಿ. ನೀವು ಕರೆಕ್ಟ್ ಆಗಿ ಅದು ಚಾರ್ಟ್ ಗಳನ್ನು ಓದೋದು, ಅರ್ಥ ಮಾಡ್ಕೊಳ್ಳೋದು ಎಲ್ಲ ಮಾಡಿದ್ರೆ ಅದು ಎಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು. ಕ್ರಿಪ್ಟೋಲಾರೋ ಮಾಡಿ, ಫೋರೆಕ್ಸ್ ಅಲ್ಲಾರೋ ಮಾಡಿ, ಇನ್ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಿ, ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಬೇಸಿಕ್ ಆಗಿ ನೀವು ಚಾರ್ಟ್ಸ್ ಓದೋದು, ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ಚಾರ್ಟ್ ಪ್ಯಾಟರ್ನ್ ಗಳನ್ನು ಅರ್ಥ ಮಾಡ್ಕೋಬೇಕು. ಅದೆಲ್ಲ ಮಾಡ್ಕೊಂಡ್ರೆ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು, ಯಾವ ಜಾಗಕ್ಕಾದ್ರೂ ವರ್ಕ್ ಆಗುತ್ತೆ. ಸೊ ನೀವೇನು ಕಲ್ತಿದ್ದೀರಾ ಯಾವ್ದಾರು? ಚಾರ್ಟ್ ಓದೋದೆಲ್ಲ ನಿಮ್ಗೆ ಬರುತ್ತಾ ಚೆನ್ನಾಗೆ? ಚಾರ್ಟ್ ಓದೋದ್ ಬರೋದಾದ್ರೆ ಓಕೆ, ಇಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಇನ್ನೂ ಕಲಿತೀರಾ ಅಂದ್ರೆ ಆ ನಿಮ್ ಡೀಟೇಲ್ಸ್ ಕೊಡಿ, ನಮ್ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಜಾಯಿನ್ ಆಗಿ, ಅದು 1 ಮಂತ್ ಪ್ರೋಗ್ರಾಮು. ನಿಮ್ಗೆ ಸಿಕ್ಕಾಬಟ್ಟೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಸರ್ ಇದು ಡಿಮೇಟ್ ಅಕೌಂಟ್ಗೆ ಸೇವಿಂಗ್ಸ್ ಅಕೌಂಟ್ ಕೊಡ್ಬೇಕಾ ಅಥವಾ ಕರೆಂಟ್ ಅಕೌಂಟ್ ಏನಾದ್ರು ಕೊಡ್ಬೇಕಾ ಸರ್? ಸರ್, ಕರೆಂಟ್ ಅಕೌಂಟ್ ತಗೊಳಕ್ಕೆ ಇಲ್ಲ, ತಗೋಬಹುದು. ಶುಡ್ ಬಿ ಪಾಸಿಬಲ್, ಯಾಕಂದ್ರೆ ಕಂಪ್ನಿಲೂ ಟ್ರೇಡ್ ಮಾಡ್ತಾರೆ. ಸೊ ಐ ಡೋಂಟ್ ಥಿಂಕ್ ದಟ್ ಈಸ್ ಅ ಪ್ರಾಬ್ಲಮ್. ಸೊ ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಆಗೋದು ಇಂಪಾರ್ಟೆಂಟ್, ಯಾಕಂದ್ರೆ ಅಮೌಂಟ್ ಅಲ್ಲಿಗೆ ಬರುತ್ತೆ. ಆ, ಮತ್ತೆ ನೀವು ಫಂಡ್ ಅದರಿಂದಾನೇ ಮಾಡೋದು. ಸೊ ನನ್ನ ಪ್ರಕಾರ ಆಗ್ಬೇಕು. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಪ್ರಾಬ್ಲಮ್. ಟ್ರೈ ಮಾಡಿ ನೋಡಿ. ರಿಜೆಕ್ಟ್ ಆದ್ರೆ ದೆನ್ ನೀವು ಸೇವಿಂಗ್ಸ್ ಬ್ಯಾಂಕ್ ಮಾಡಬೇಕು. ಪ್ರೈಸ್ ಆಕ್ಷನ್ ಬಗ್ಗೆ ಬುಕ್. ಸರ್, ಬುಕ್ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ ಸರ್. ಬುಕ್ ಓದಿ ಅರ್ಥ ಮಾಡ್ಕೋಬಹುದು, ಎಗೇನ್ ಅದು ಒಂದೊಂದ್ರಲ್ಲಿ ಒಂದೊಂದ್ ತರ ಸ್ಟ್ರಾಟಜಿ ಇರುತ್ತೆ. ನೀವು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಶನ್ ಮಾಡೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ನಮ್ ಕೋರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಎಷ್ಟು ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಮಾಡ್ತೀವೋ ಅದರಲ್ಲಿ ಎಷ್ಟು ಪ್ರೈಸ್ ಆಕ್ಷನ್ ಬರುತ್ತೋ ಎಲ್ಲ ಒಂದೊಂದಾಗೆ ನೀವು ಅರ್ಥ ಮಾಡ್ಕೋಬಹುದು.
ಬುಕ್ಸ್ ಗಳು ಇದಾವೆ ಬೇಕಾದಷ್ಟು, ಬಟ್ ಸ್ಪೆಸಿಫಿಕ್ ಟು ಪ್ರೈಸ್ ಆಕ್ಷನ್ ಯಾವ್ದಿದೆ ನನ್ ನೆನಪಿಲ್ಲ. ಮೇನ್ ಆಗಿ ಆ, ಇವತ್ತು ಹೆಸರು ಮರ್ತೋಗಿದೆ. ಸ್ಪ್ರಿಂಗ್ ಅಂತ ಏನೋ ಬರುತ್ತೆ. ಮಾರ್ಟಿನ್ ಪ್ರಿಂಗ್ ಅಂತ. ಮಾರ್ಟಿನ್ ಪ್ರಿಂಗ್ ಅವರು ಇದನ್ನ ಮಾಡಿರೋದು. ಅದನ್ನ ಸರ್ಚ್ ಮಾಡಿ, ಮಾರ್ಟಿನ್ ಪ್ರಿಂಗ್ ಅಂತ. ಮಾರ್ಟಿನ್ ಪ್ರಿಂಗ್ ಬುಕ್ಸ್ ಬರುತ್ತೆ. ಅವರು ಮೇನ್ ಆಗಿ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ಇದು ಎಲ್ಲ ಚಾರ್ಟ್ಸ್ಗೆ, ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲ ಅವ್ರದ್ದು ಒನ್ ಆಫ್ ದ ಬೆಸ್ಟ್. ಅವ್ರದ್ದು ಬುಕ್ಸ್ಗಳೇ ಒಂದೊಂದು ಬುಕ್ಗೆ 1,500 2,000 ಮೇಲೆ ಆಕ್ಚುಲಿ ಕಾಸ್ಟ್ ಆಗುತ್ತೆ. ನೀವು ಅದನ್ನ ಸರ್ಚ್ ಮಾಡ್ಬೋದು. ಮಾರ್ಟಿನ್ ಪ್ರಿಂಗ್ ಅಂತ ಸರ್ಚ್ ಮಾಡಿ, ಅವ್ರದ್ದು ಸುಮಾರಷ್ಟು ಬುಕ್ಸ್ ಇದಾವೆ. ಸೊ ಅವ್ರದ್ದು ಪ್ರೈಸ್ ಆಕ್ಷನ್ ಗೆ ಮೇನ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್, ಅದ್ರ ಜೊತೆಗೆ ಇದು ಇರುತ್ತಲ್ಲ, ಎಲ್ಲಾ ತರದ ಪ್ಯಾಟ್ರನ್ಸ್ ಗಿಟ್ರನ್ಸ್ ಎಲ್ಲ. ಈಸ್ ಆಕ್ಚುಲಿ ಒನ್ ಆಫ್ ದ ಮಾಸ್ಟರ್. ಕ್ಯಾಂಡಲ್ ಸ್ಟಿಕ್ಸ್ ಅದ್ರಲ್ಲೆಲ್ಲ ಸಿಕ್ಕಾಬಟ್ಟೆ ಮಾಸ್ಟ್ರು. ಅವರೇ ಆಕ್ಚುಲಿ ಇದನ್ನ ಮಾಡಿರೋದು. ಹ್ಮ್. ಎಷ್ಟೊಂದು ಅವ್ರದ್ದೇ ಥೀಸಿಸ್ ಎಲ್ಲ ಇದೆ. ಸೊ ಅವ್ರದ್ದು ಓದ್ಬೋದು ನೀವು. ಅದನ್ನ ಮಾಡ್ಬೇಕು ಅಂದ್ರೆ ಪ್ರೈಸ್ ಪ್ಯಾಟ್ರನ್ಸ್ ಅಲ್ಲಿ ಈಸ್ ಒನ್ ಆಫ್ ದ ಬೆಸ್ಟ್. ಓಕೆನಾ? ಸರಿ, ಇನ್ನೇನಾರ ಕ್ವಶನ್ ಇದೆಯಾ? ಯಾರ್ದಾರ ಏನಾರ ಕ್ವಶನ್ ಇದ್ರೆ ಹೇಳಿ. ನಿಮ್ದು ಏನೇ ಕ್ವಶನ್ ಇದ್ರು ನಿಮ್ಮ ಎಲ್ಲಾ ಕ್ವಶನ್ ಅನ್ನು ಕ್ಲಿಯರ್ ಮಾಡ್ತೀನಿ. ಏನು ಇಲ್ಲ ಅಂದ್ರೆ ವಿ ಕ್ಯಾನ್ ವೈಂಡ್ ಆಫ್. ಏನು ಇಲ್ವಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ವೀಕ್ ಸಿಗೋಣಂತೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ವೀಕೆಂಡ್.